ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ರವಿ ಬೆಳಗೆರೆ ಅವ್ರದ್ದು ಒಂದು ಮಾತಿದೆ, ಎಲ್ಲರೂ ನಡೆದ ಹೆದ್ದಾರಿಗಿಂತ ತಾನಾಗಿ ಸೃಷ್ಟಿಸಿಕೊಂಡ ಕಾಲ್ದಾರಿಯೇ ಅದ್ಭುತ ಅಂತ. ಹೀಗೆ ಅದ್ಭುತವಾದ ಕಾಲ್ದಾರಿಯಲ್ಲಿ ಸಾಗುತ್ತಿರುವ ನಮ್ಮ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಒಬ್ಬ ಯುವಕ CM ಜಕ್ಕಾಲಿಯವರು. ಅವ್ರ ಬಗ್ಗೆ ಒಂದು ವಿಶೇಷ ಕುತೂಹಲಕಾರಿ ಮಾಹಿತಿಗಳನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಜಕ್ಕಾಳಿ ಸರ್ ಅವರಿಗೆ ನಮ್ಮ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಜಕ್ಕಾಳಿಯವ್ರ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಅವರು ವೃತ್ತಿಯಲ್ಲಿ ಪತ್ರಕರ್ತರು, ಆದರೆ ಪ್ರವೃತ್ತಿಯಲ್ಲಿ ಈ ಸಮಾಜದಲ್ಲಿರುವ ಒಂದು ಪಿಡುಗಿನ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಆ ಪಿಡುಗು ಏನು, ಅದಕ್ಕೋಸ್ಕರ ಅವರು ಕೈಗೊಂಡ ಶ್ರಮ ಏನು, ಮತ್ತು ಅದಕ್ಕೆ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋ ರಿಲೇಟೆಡ್ ಆಗಿ ಮಾತಾಡ್ತಾ ಬರ್ತೀನಿ. ವೆರಿ ಫಸ್ಟ್, ಇದಕ್ಕೆಲ್ಲ ಕಾರಣ ಏನು, ಸ್ಟುಡಿಯೋದಲ್ಲಿ ಇವತ್ತು ಕರೆಸಿದ್ದೀರಾ ಅನ್ನೋದಕ್ಕೆ ನಿಮ್ಮ ಕುತೂಹಲ ಇರ್ಬೋದು. ಏನು ಭಾರತ ಯಾತ್ರೆ ಅಂತ ನೀವೆಲ್ಲ ನೋಡ್ತಾ ಇರ್ತೀರಾ, ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮಾಡ್ತಾ ಇರ್ತವೆ. ಆ ಥರ ಒನ್ ಮ್ಯಾನ್ ಆರ್ಮಿ, ಒನ್ ಮ್ಯಾನ್ ಎಫರ್ಟ್ ರೀತಿಯಲ್ಲಿ ಕನ್ಯಾಕುಮಾರಿಯಿಂದ ದೆಹಲಿಯವರೆಗೆ ತಮ್ಮ ಧ್ಯೇಯಕ್ಕೋಸ್ಕರ ಸುದೀರ್ಘವಾದ ಯಾತ್ರೆಯನ್ನು ಕೈಗೊಂಡು ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗೋ ಪ್ರಯತ್ನ ಮಾಡಿ, ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರನ್ನು ಭೇಟಿಯಾಗಿ ತಮ್ಮ ಸಮಸ್ಯೆಯನ್ನು ಅವರಿಗೆ ಹಂಚಿಕೊಂಡಿದ್ದಾರೆ. ಇವರ ಮಾತು ಇನ್ನು ಕೆಲವು ದಿನದಲ್ಲಿ ಶಾಸನವಾಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅಂಥದ್ದೊಂದು ಲೀಗಲ್ ಐಡಿಯಾಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಿರುವ ಜಕ್ಕಾಳಿ ಸರ್ ಅವ್ರನ್ನ ಈಗ ಮಾತಾಡ್ತಾ ಬರ್ತೀನಿ. ಸರ್, ಇನ್ನೇನು ನೀವು ಸಾಮಾನ್ಯವಾಗಿ ಪ್ರಿಂಟಿಂಗ್ ಪ್ರೆಸ್ಸನ್ನು ರನ್ ಮಾಡಿಕೊಂಡು ಹೊನ್ನಾಳಿಯಲ್ಲಿ ಇರ್ತಾ ಇದ್ರಿ. ಬಟ್ ಇದ್ದಕ್ಕಿದ್ದಾಗೆ ನಿಮ್ಮಲ್ಲಿ ಒಂದು ಹೊಸ ಆಲೋಚನೆ, ಹೊಸ ರೆವಲ್ಯೂಷನ್, ಹೊಸ ಸಾಮಾಜಿಕ ಸುಧಾರಣೆ ಕಡೆ ಮನಸ್ಸು ಚೇಂಜ್ ಆಯಿತು. ಏನಿದು ಪರಿವರ್ತನೆ? ಯಾಕೆ ನೀವು ಆ ಒಂದು ಥೀಮ್ ಕಡೆ ಬಂದ್ರಿ? ಆ ಥೀಮ್ ಏನು ಅಂತ ನೀವೇ ರಿವೀಲ್ ಮಾಡಬೇಕು. ಸರ್, ಇದ್ದಕ್ಕಿದ್ದಾಗ ಬಂದಿದ್ದಲ್ಲ, ಅದು ಪ್ರತಿನಿತ್ಯ ನಾವು ನೋಡ್ತಾ ಇದ್ವಿ. ಸಮಾಜದಲ್ಲಿದೆ, ಮಕ್ಕಳನ್ನ ಬಿಟ್ಟೋಗಿರ್ತಕ್ಕಂಥದ್ದಿದೆ, ಮಕ್ಕಳ ಕಳ್ಳತನ ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ ಈ ಒಂದು ವಿಷಯ ಸಂಬಂಧಪಟ್ಟಂಗೆ ಮಕ್ಕಳ ಹಕ್ಕು ರಕ್ಷಣೆ ಸಂಬಂಧಪಟ್ಟಂಗೆ ನಾನು ಹಾದಿಯನ್ನು ಪ್ರಾರಂಭ ಮಾಡಿದೆ. ಅದು ಓಕೆ, ಮಕ್ಕಳ ಹಕ್ಕು ರಕ್ಷಣೆಗೋಸ್ಕರ ಹಾದಿ ಪ್ರಾರಂಭ ಆಯಿತು. ಮಕ್ಕಳ ಹಕ್ಕು ರಕ್ಷಣೆ ಪ್ರಾರಂಭ ಮಾಡಿದಾಗೆ ಅವಾಗೆ ಒಂದು ಮಗುವಿಗೆ ಒಂದು ಕೋಡ್ ಕೊಡ್ಬೇಕಂತ ಬಂದಾಗೆ, ಮಗುವಿನಿಗೆ ಕೋಡ್ ಕೊಡೋಕ್ಕಿಂತ ತಾಯಿ ಭ್ರೂಣಕ್ಕೆ ಕೋಡ್ ಕೊಟ್ಟರಾಗುತ್ತೆ ಅನ್ನತಕ್ಕಂಥ ಯೋಜನೆ ಬಂತದ್ದು. ಓಕೆ ಓಕೆ ಈಗ ಏನು ನಮಗೆಲ್ಲ ಆಧಾರ್ ID ಇದೆ, ಆ ಥರ ಮಗುವಿಗೆ ಒಂದು ಕೋಡ್ ಕೊಡ್ಬೇಕಂತ. ಆದರೆ ಒಂದು ಇದು ಆಧಾರ್ ID ಬರೋಕ್ಕಿಂತ ಮುಂಚೆ ನಾನು ಮಾಡಿರ್ತಕ್ಕಂಥದ್ದು, ಅದು ತಾಯಿ ಭ್ರೂಣಕ್ಕೆ ಒಂದು ಡಿಜಿಟಲ್ ಕೋಡ್ ಕೊಡಿ ಅನ್ನತಕ್ಕಂಥ, ಭ್ರೂಣಕ್ಕೆ ಕೋಡ್ ಕೊಡಿ ಅನ್ನೋದು. ಒಂದು ಭ್ರೂಣಕ್ಕೆ ಒಂದು ಕೋಡ್ ಕೊಟ್ಟ ನಂತರಕ್ಕೆ ಆ ಮಹಿಳೆಗೆ ಆವಾಗ ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣಕ್ಕೆ ಕೂಡ ನಮಗೆ ಒಂದು ಅನುಕೂಲ ಆಯ್ತದೆ, ಪ್ಲಸ್ ಆಯ್ತು. ಈಗೇನಾಗಿದೆ, ಇತ್ತೀಚಿನ ದಿನಗಳೇನಾಗಿದೆ, ನಿನ್ನೆ ದಿನ ನಾವು ಚಾಮರಾಜನಗರ ನೋಡ್ತಾ ಇದ್ವಿ, ಒಂದು ಸಮೀಕ್ಷೆ ಮಾಡಿದ್ದಾರೆ, ಸಮೀಕ್ಷೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹೆಣ್ಣು ಸಿಗ್ತಲ್ಲ ಮದುವೆಗೆ ಅಂತೇಳಿ. ಮತ್ತೆ ಮಂಡ್ಯದಲ್ಲಿ ಒಂದು ಪ್ರಕರಣ ಆಗಿತ್ತು, ವಧುವರ ಅನ್ವೇಷಣಾ ಕೇಂದ್ರದಲ್ಲಿ 200 ಜನ ಹೆಣ್ಮಕ್ಳು ಬಂದಿದ್ದಾರೆ. ಅಲ್ಲಿ ಬಂದಿರತಕ್ಕಂಥ ಹುಡುಗರ ಸಂಖ್ಯೆ 20,000 ಬಂದಿದೆ. ಈಗ ಏನಾಗಿದೆ, 1971ರಲ್ಲಿ ಒಂದು ಕಾಯ್ದೆ ಬರುತ್ತೆ ಸರ್, MTP ಅಂತೇಳಿ. ಅಂದ್ರೆ ಭ್ರೂಣಾವಸ್ಥೆಯಲ್ಲಿರ್ತಕ್ಕಂಥ ನ್ಯೂನ್ಯತೆ, ಮಗುವಿಗೆ ನ್ಯೂನ್ಯತೆಗಳು ಏನಾದ್ರೂ ಇದ್ದಲ್ಲಿ ಆ ಭ್ರೂಣನ ತೆಗಿಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತು ಕಾನೂನು. ಆ ಒಂದು ಕಾಯ್ದೆನ ದುರುಪಯೋಗ ಮಾಡ್ಕೊಂಡು ಅದೇ MTP ಕಾಯ್ದೆಯನ್ನ ಹಾಕೊಂಡು ಈಗ ಹೆಣ್ಣು ಇದೆ ಅನ್ನೋ ಕಾರಣಕ್ಕೋಸ್ಕರ ಭ್ರೂಣ ಹತ್ಯೆ ಮಾಡ್ತಾ ಇದ್ರು. ಆ ಒಂದು ಪರಿಣಾಮದಿಂದಾಗಿ, ಆ ಒಂದು ದುಷ್ಕೃತ್ಯದಿಂದಾಗಿ ಇವತ್ತೇನಾಗಿದೆ ಅಂದರೆ, ಸಮಾಜದಲ್ಲಿ ಯುವಕರಿಗೆ ಮದುವೆ ಮಾಡಲಿಕ್ಕೆ ಹೆಣ್ಣು ಸಿಗದಾರ ಪರಿಸ್ಥಿತಿ ಬಂದಿದೆ. ಅಲ್ಲ, ಭಾರತದಲ್ಲಿ ಈಗ 1930 ಮಹಿಳೆಯರು ಅಂತೀವಿ, ಅದು ಕೋಟಿಗಷ್ಟಲೇ ಹೋದಾಗ 93 ಲಕ್ಷ ಆಗುತ್ತೆ. 1 ಕೋಟಿಗೆ 100 ಕೋಟಿಗೆ ಆದ 93 ಕೋಟಿ ಆಗುತ್ತೆ. 9 ಕೋಟಿ 30 ಲಕ್ಷ ಆಗುತ್ತೆ. ಅಲ್ಲೇ ಅದೇ 100 ಕೋಟಿಗೆ ಹೋದಾಗ 93 ಕೋಟಿ ಆಗುತ್ತೆ. 7 ಕೋಟಿ ಶಾರ್ಟೇಜ್ ಬಂತು. ಈಗ ನಮ್ಮ ದೇಶದಲ್ಲಿ ಸುಮಾರು 10 ಕೋಟಿ ಯುವಕರಿಗೆ ರೇಷಿಯೋ ಮಿಸ್ಮ್ಯಾಚ್ ಆಗ್ತಿದೆ. ಅದು ತಾವು ಹೇಳ್ತಾ ಇರ್ತಕ್ಕಂಥದ್ದು 100 ಕೋಟಿ ತೆಗೆದುಕೊಂಡಿದ್ರೆ, ನಮ್ಮಲ್ಲಿ ಈಗ 140 ಕೋಟಿ ಜನಸಂಖ್ಯೆ ಇದೆ. ಆಮೇಲೆ ಒಂದು ಅಂಕಿಅಂಶ ಏನು ಹೇಳ್ತಾ ಇದೆ ಅಂದರೆ, ಈಗ ನಮ್ಮಲ್ಲಿ 940 ಸೆಕ್ಸ್ ರೇಷಿಯೋ ಇದೆಯಲ್ಲ, ಅದು ಆ ಸೆಕ್ಸ್ ರೇಷಿಯೋದಲ್ಲಿ ವಿಭಿನ್ನ ಕ್ಯಾಟಗರಿ ಇದಾವೆ. ಅಂದ್ರೆ 0 to 6 ಒಂದು ಕ್ಯಾಟಗರಿ ಇದೆ, ಅದು ಹೆಣ್ಣು ಸಂಖ್ಯೆ ಬಂದಾಗೆ. ಮತ್ತೆ 0 to 18 ಬೇರೆ ಇದೆ. ಹಾಗೆ ನಾವು 60 ವರ್ಷದ ಮೇಲ್ಗಡೆ ಬಂದಾಗೆ ಹೆಣ್ಣಿನ ಸಂಖ್ಯೆ ಜಾಸ್ತಿ ಇದೆ. ಅಲ್ಲಿ ಈಗ ಗಂಡು ಮಕ್ಕಳು ದುಡಿಮೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಅವರು ದೊಡ್ಡ ಇದ್ರಲ್ಲಿ ಸಾಯ್ತಾ ಇದ್ದಾರೆ. ಹಾಗಾಗಿ ಈ ಓವರಾಲ್ ಹೆಣ್ಣಿನ ಸಂಖ್ಯೆ ಬಂದಾಗ 940 ಇದೆ. ಬಟ್ ನೀವು ಹೆಣ್ಣಿನ ಸಂಖ್ಯೆ ಬಂದಾಗೆ, ಯುವತಿಯ ಸಂಖ್ಯೆ ಬಂದಾಗೆ ನಮಗೆ 900 ಕೆಳಗಡೆ ಇವತ್ತು ಇರ್ತಾ ಬೇರೆ ನಡೆಯುತ್ತೆ. ಬಟ್ ಇದನ್ನ ನಾವೆಲ್ಲೂ ಪ್ರೂವ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಇದೆ. ಏನೋ ಸರ್ಕಾರ ಅಂಕಿಅಂಶ ಕೊಡ್ತಿದೆ, ಆ ಅಂಕಿಅಂಶ ಆಧಾರದ ಮೇಲೆ ನಾವು ಮಾತಾಡ್ಲಿಕ್ಕಿದೆ. ತಾವು ಅದನ್ನ 940 ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರು. ಹಿಂದಿನ 1980 ಕಾಯ್ದೆ 70 ಕಾಯ್ದೆ ಹಿಂದಿನ ಕಾಲದವರು ಇದ್ದಾರೆ ಅಲ್ಲಿ. ಚೆನ್ನಾಗಿದೆ, ಹಾಗಾಗಿ ಚೆನ್ನಾಗಿದೆ. ಬಟ್ ಅದನ್ನೇ ಕನ್ಸಿಡರ್ ಮಾಡ್ಕೊಂಡು ಇವತ್ತು ಸಹ ನಮ್ಮಲ್ಲಿ ಮದುವೆ ಮಾಡ್ಕೊಳ್ಳಿಕ್ಕೆ ಹೆಣ್ಣು ಮಕ್ಕಳ ಸಂಖ್ಯೆ ಬಹಳ ಕಮ್ಮಿ ಆಗ್ತಾ ಇದೆ. ಅಲ್ಲ, ಈಗ ರೀಸೆಂಟ್ ಲಾಸ್ಟ್ ಮಂತಲ್ಲಿ ನಾವು ಮಂಡ್ಯ, ಮೈಸೂರಲ್ಲಿ ಒಂದು ದೊಡ್ಡದಾಗಿ ನ್ಯೂಸ್ ಆಯಿತು, ನೀವು ಅಬ್ಸರ್ವ್ ಮಾಡಿರ್ತೀರಾ. ಡಾಕ್ಟರ್ಗಳು ಅಧಿಕೃತವಾಗಿ ಆಲೆಮನೆಗಳಲ್ಲೆಲ್ಲ ಸ್ಕ್ಯಾನ್ ಮಾಡಿ ಅವರದು ಭ್ರೂಣ ಹತ್ಯೆ ಎಲ್ಲ ಆಯಿತು. ಅದು ದೊಡ್ಡ ಸುದ್ದಿ ರಾಜ್ಯದಲ್ಲಾಯಿತು.
ಇಷ್ಟೆಲ್ಲ ಕಾಯ್ದೆಗಳು ನಿಯಮಗಳು ಇದ್ದರೂ ಇದು ನಡೀತಾ ಇದೆ. ಇದನ್ನು ತಡೆಯೋದಕ್ಕೆ ನೀವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಮತ್ತು ನಿಮ್ಮ ಯಾತ್ರೆ ಏನಕ್ಕೆ ಅದು ಯಾತ್ರೆ ಆರಂಭ ಆಯಿತು, ಅದರಲ್ಲಿ ಏನು ವಿಶೇಷಗಳಿತ್ತು ತಿಳಿಸ್ಬೋದಾ? ಸಂತೋಷ, ತಿಳಿಸ್ತೀನಿ. ಪ್ರಥಮವಾಗಿ ಭ್ರೂಣ ಹತ್ಯೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಗೆ ತಾಯಿ ಭ್ರೂಣಕ್ಕೆ ಡಿಜಿಟಲ್ ಕೋಡ್ ಕೊಡಿನುವುದು ನಮ್ಮ ಒಂದು ಯೋಜನೆಯ ಅಥವಾ ನಮ್ಮ ಹೋರಾಟದ ಮುಖ್ಯ ಅಂಶ ಇದೆ. ತಾಯಿ ಭ್ರೂಣಕ್ಕೆ ಡಿಜಿಟಲ್ ಕೋಡ್ ಕೊಡುವುದರಿಂದಾಗಿ ಒಂದು ಭ್ರೂಣ ಹತ್ಯೆ ನಿಯಂತ್ರಣ ಆಗುತ್ತೆ. ಎಷ್ಟೋ ಕೆಲವು ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರತಿಯೊಂದು ಡಿಜಿಟಲ್ ಕೋಡ್ ಕೊಡ್ತಾರೆ ಅಂದ್ರೆ ಎಷ್ಟು ತಿಂಗಳು ಆದಾಗ ಭ್ರೂಣಕ್ಕೆ, ಈಗ ಅವ್ರು ಯಾವಾಗ ಪ್ರೆಗ್ನೆನ್ಸಿ ಅಂತ ಅನಿಸುತ್ತೆ ಅವಾಗ ಅವ್ರಿಗೆ 3 ತಿಂಗಳಿಗೆ ಒಂದು ಸ್ಟಾರ್ಟಿಂಗ್ ಪ್ರಥಮ ಅಂತ ಡಾಕ್ಟರ್ ಹತ್ರ ಹೋದಾಗ ಈ ಪ್ರೈವೇಟ್ ಕ್ಲಿನಿಕ್ಗೆ ಹೋದ್ರು, ಹೇಗೆ ಅದು ಕೋಡಿಂಗ್ ಆಗುತ್ತೆ? ಇಲ್ಲ, ನೀವು ಪ್ರೈವೇಟ್ ಇಲ್ಲಿ ಇದೇ ಹೇಳ್ತಾ ಇರೋದು. ಈಗ ಪ್ರಸ್ತುತ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಆಲ್ರೆಡಿ ನಮ್ಮಲ್ಲಿ ತಾಯಿ ಕಾರ್ಡ್ ಅಂತ ಒಂದು ಕಾರ್ಡ್ ಇದೆ, ಮದರ್ ಅಂಡ್ ಚೈಲ್ಡ್ ಟ್ರ್ಯಾಕ್ ಸಿಸ್ಟಮ್ ಅಂತ ಇದೆ. ಆ ಒಂದು ಯೋಜನೆ ಏನು ಮಾಡ್ತಾರೆ, ಯಾರು ತಾಯಿ ಕಾರ್ಡ್ ತೆಗೆದುಕೊಳ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಇನ್ನು ಕೆಲವು ಶ್ರೀಮಂತರು ಅದು ತೆಗೆದುಕೊಡ್ತಾ ಇಲ್ಲ, ಇನ್ನು ಬಡವರು, ತೀರಾ ಬಡವರು ಅಂತ ಅವರು ತೆಗೆದುಕೊಳ್ತಿಲ್ಲ. ಹಾಗೆ ಏನಾಗಿದೆ ಅಂದರೆ, ಯಾರಿಗೆ ಬೆನಿಫಿಟ್ ಬೇಕಂತ ಹೇಳಿದ್ರೆ ಅವ್ರು ಮಾತ್ರ ಬಂದು ತಾಯಿ ಕಾರ್ಡ್ ಅಂತ ತೆಗೆದುಕೊಳ್ತಾ ಇದ್ದಾರೆ. ಈಗ ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರು ಎನ್ರೋಲ್ ಆದ್ರೆ ಕಾರ್ಡ್ ಸೌಲಭ್ಯ ಎಲ್ಲ ಸಿಗುತ್ತಾ? ಹೇಗೆ? ಇಲ್ಲ, ಪ್ರೈವೇಟ್ ಹಾಸ್ಪಿಟಲ್ ಕೊಡ್ತಾ ಆಗಲ್ಲ ಅದು. ಅದಕ್ಕೆ ಏನು ಮಾಡಿದ್ರೆ ಸರ್ಕಾರದಲ್ಲಿ ಆಗಿದೆ ಅಂದರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಳಗಡೆ ಅವ್ರಿಗೆ ANM ಅಂತ ಕರೀತಾರೆ. ಈಗ ಪ್ರಸ್ತುತ ಅವರಿಗೆ ಕಿರಿಯ ಆರೋಗ್ಯ ಮಹಿಳಾ ಸಹಾಯಕ ಅಂತ ಕರಿತಾ ಇದ್ದಾರೆ. ಅವರಿಗೆ ಒಂದು ತಾಯಿ ಕಾರ್ಡ್ ಕೊಡ್ತಕ್ಕಂಥ ಒಂದು ಅಥಾರಿಟಿ ಕೊಟ್ಟಿದ್ದಾರೆ. ಅವರು ಕೆಳಗಡೆ ಒಬ್ಬ ANM ಕೆಳಗಡೆಗೆ 5 ಜನ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಆ ಆಶಾ ಕಾರ್ಯಕರ್ತರು ಇವ್ರ ಮಾಹಿತಿ ದೊರೆತ ನಂತರಕ್ಕೆ ಮನೆ ಅವ್ರಿಗೆ ಮಾಹಿತಿ ದೊರೆಯುತ್ತೆ. ಅಲ್ಲಿ ತುಂಬಾನೇ ಕೆಲವೊಂದೆಲ್ಲ ಮಿಸ್ಟೇಕ್ಸ್ ಇದೆ, ಹೇಳ್ತೀನಿ ಅಂತ ಮೂಲಕ. ಅವರು ಅವರು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಕರ್ಕೊಂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಫಸ್ಟ್ ಚೆಕಪ್ ಮಾಡಿಕೊಂಡು ಅದು ಆಧಾರದ ಮೇಲೆ ಅವರೊಂದು ತಾಯಿ ಕಾರ್ಡ್ ಕೊಡ್ತು ವ್ಯವಸ್ಥೆ ಮಾಡಿದ್ದಾರೆ. ಆನಂತರ ಏನಾಗ್ತದ್ರೆ ಅದನ್ನ ಅವರು ಹೆರಿಗೆ ಬರೋಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಮಾಡ್ತಾರೆ. ಬಟ್ ಇವತ್ತು ಖಾಸಗಿ ಆಸ್ಪತ್ರೆ ಏನಾಗಿದ್ರೆ, ಈಗ ಪ್ರಸ್ತುತ ನಾನು ಯೋಜನೆ ಸಿದ್ಧಪಡಿಸಿ 2014 ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದಾಗ ಇಷ್ಟೊಂದು ಡೆವಲಪ್ಮೆಂಟ್ ಇಲ್ಲ. ಈಗ ಕೆಲವೆಲ್ಲ ಡೆವಲಪ್ಮೆಂಟ್ ಆಗಿದೆ. ಅವಾಗ ಅದನ್ನ ತಾಯಿ ಕಾರ್ಡ್ ಕೇಳ್ತಿರ್ಲ, ಅವರು ಯಾರಾದ್ರೂ ಬಂದು ಹೆರಿಗೆನ ಮಾಡಿಸಿ ಕಳಿಸ್ಕೊಡ್ತಾ ಇದ್ರು. ಬಟ್ ಈಗ ಏನಾಗಿದೆ, ಕೆಲವರು ತಾಯಿ ಕಾರ್ಡ್ ಕೇಳ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಅಷ್ಟೇ. ನಾವು ಒಂದು ಕೋಡನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ. ಕೋಡನ್ನು ಕೊಟ್ಟ ನಂತರಕ್ಕೆ ಅವರು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಒಂದು ಕೋಡನ್ನು ಕೊಡ್ತೀವಿ. ಆ ಒಂದು ಕೋಡನ್ನು ಬಳಕೆ ಮಾಡಿಕೊಂಡು 3 ತಿಂಗಳಿಗೆ ಎಂಟರ್ ಆದ್ಮೇಲೆ 4ನೇ ತಿಂಗಳಿಗೆ ಇಲ್ಲಿ ಒಂದು ವಿಶೇಷವಾಗಿ ತೆಗೆದುಕೊಂಡಿದ್ವಿ. ಒಂದು ಮಹಿಳೆಗೆ ಆದ್ಯತೆ, ಮಹಿಳೆಗೆ ಗೌರವ ಅಂತ ಒಂದು ಅಂಶ ಇದೆ. ಅಂದ್ರೆ ಅದು ತಾಯ್ತನವನ್ನ ಸಂಭ್ರಮಿಸಬೇಕಂತ ಇದೆ. ತಾಯ್ತನವನ್ನು ಸಂಕಟದಲ್ಲಿ ಮಾಡ್ತಕ್ಕಂತಲ್ಲ. ನಮ್ಮಲ್ಲಿ ಕೆಲವೊಂದು ಆಚಾರ ವಿಚಾರಗಳು, ಕೆಲವೊಂದು ಮೂಢನಂಬಿಕೆಗಳು ಎಷ್ಟರ ಮಟ್ಟಿಗೆ ಹಿಂಸೆ ಆಗಿದೆ ಒಂದು ತಾಯಿಗೆ ಅಂದ್ರೆ, ಅವಳು ಒಳಗಡೆ ಹೊಟ್ಟೆ ಒಳಗಡೆ ಹೆಣ್ಣಿದೇನಾದ್ರೆ ಅವಳ ಜೀವನನೇ ಕಷ್ಟ ಅನ್ನೋ ರೀತಿ ಬಂದಿತ್ಕೊಂಡ್ಬಿಟ್ಟಿದೆ. ಈಗ ಗಂಡಿದ್ರೆ ನಮ್ಮ ಆಸ್ತಿಯನ್ನ ನೋಡ್ಕೊಂಡು ಹೋಗ್ತಾ ಇದ್ದಾನೆ, ಗಂಡಿದ್ರೆ ನಮ್ಮ ಪರಂಪರೆ ನೋಡ್ಕೊಂಡು ಹೋಗ್ತಾನೆ. ಗಂಡಿದ್ರೆ 21ನೇ ಶತಮಾನ 2024ರಲ್ಲಿ ಇದೀವಿ. ಮಹಿಳೆಯರು ಎಷ್ಟೆಷ್ಟು ದೊಡ್ಡ ಸಾಧನೆ ಮಾಡ್ತಾರೆ. ದೇಶದ ರಾಷ್ಟ್ರಪತಿಯವರು ಈಗ ಮಹಿಳೆ ಇದ್ದಾರೆ. ಆಗಾಗಲೇ ಅವರು ಹಿಂದೂ ರಾಷ್ಟ್ರಪತಿ ಅವರು ಮಹಿಳೆ ಇದ್ದರು. ಇಷ್ಟೆಲ್ಲ ಹಂತಕ್ಕೆ ಕ್ರಿಕೆಟ್ ಟೀಮಲ್ಲಿ ಅಚೀವ್ ಮಾಡ್ತಾ ಇದ್ದಾರೆ, ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡ್ತಾರೆ. ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಇವತ್ತು ಕಾಣಿಸ್ಕೊತಾ ಇದ್ದಾರೆ. ಈಗಲೂ ನಮ್ಮ ಮನಸ್ಥಿತಿ ಯಾಕೆ ಬದಲಾಗಿಲ್ಲ ಅನ್ನೋದು ಸರ್. ಈಗ ಒಬ್ಬ ಮಗ ಇದ್ರೆ, ಈಗ ಒಂದು ಆಸ್ತಿಗಳಿದ್ದೇವೆ ಅಂತ ಒಂದು ವಿಷಯ ಬರುತ್ತೆ. ಆಸ್ತಿಯನ್ನು ನೋಡ್ಕೊಳ್ಳಿಕ್ಕೆ ಮಗ ಇದ್ರೆ ನನ್ನ ಮಗ ಅಂತ ಇರುತ್ತೆ. ಆಸ್ತಿಯಲ್ಲಿ ಸಮಪಾಲು ಅಂತ ಕಾಯ್ದೆ ಬಂದಿದೆ, ಈಗ ಬಂದಿದೆ. ಹಾಗಾಗಿ ಹೇಳ್ತಾರೆ ಈಗ ತುಂಬಾ ಡೆವಲಪ್ಮೆಂಟ್ ಆಗ್ತದೆ. ಈ ಒಂದು ಕಾರಣದಿಂದ ಏನಾಗ್ತಂದ್ರೆ, ಆ ಮಹಿಳೆಗೆ ಅವಳ ಜೀವನ ಮಾಡೋದು ಕಷ್ಟ ಆಗುತ್ತೆ. ಅಂದ್ರೆ ಕೆಲಸರೇ ಹೊಟ್ಟೆಲಿ ಹೆಣ್ಮಗುದೆ ಅನ್ನೋದಾದ್ರೆ ಅದನ್ನ ಒತ್ತಾಯ ಪೂರ್ವಕವಾಗಿ ಅದನ್ನ ತಗ್ಸ್ಕೊಂಡ್ ಬರ್ತಾ ಇದ್ದಾರೆ. ಈಗ ಕೆಲಸ ಏನಾಗುತ್ತೆ, ಮಹಿಳೆ ತಾಯಿ ನನಗೆ ಇಲ್ಲಿ ನಾನು ಹೆಣ್ಣು ನನ್ನ ಜನ್ಮ ಕೊಡ್ತೀನಿ ಅಂತ ಅಂದಾಗ ಆ ಒಂದು ಕೌಟುಂಬಿಕ ದೌರ್ಜನ್ಯ ಅಂತ ಒಂದು ಬರುತ್ತೆ. ಅದನ್ನ 2005ರಲ್ಲಿ ಒಂದು ಕಾಯ್ದೆ ಮಾಡ್ತಾರೆ, ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಮಾಡ್ಕೊಂಡಿದ್ದಾರೆ. ಅದು ಅಷ್ಟೊಂದು ಪರಿಣಾಮಕಾರಿಯಾಗಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ. ಏನಾಗಿದೆ ಅಂದ್ರೆ, ಆ ಒಂದು ಹೆಣ್ಣು ಪ್ರೆಗ್ನೆಂಟ್ ಆಗಿರ್ತಾಳೆ, ಹೆಣ್ಣು ಅಂತ ಗೊತ್ತಾಗುತ್ತೆ. ಗೊತ್ತಾದ ನಂತರಕ್ಕೆ ಕುಟುಂಬ ಎಲ್ಲರೂ ಒತ್ತಾಯ ಮಾಡಿ ತಸ್ಕೊಂಡ್ ಬರ್ತಾ ಇದಾರೆ. ಈ ಹೆಣ್ಣು ಇಲ್ಲ ನಾನು ಹೆಣ್ಣಿಗೆ ಜನ್ಮ ಕೊಡ್ತೀನಿ ಅನ್ನೋದಾದ್ರೆ ಫಸ್ಟ್ ಇವಳು ತನ್ನ ಗಂಡನ ಮನೇಲಿ ಬಿಟ್ಟು ಹೊರ ಬಂದಿತ್ಕೋಬೇಕಾದ ಪರಿಸ್ಥಿತಿ ಬಂದಿತ್ಕೊಂಡ್ಬಿಡುತ್ತೆ. ಈ ಒಂದು ಸಂದರ್ಭದಲ್ಲಿ ಏನಾಗ್ತಾರೆ, ನಮ್ಮ ಆರುಷಿ ಯೋಜನೆ ಏನಿದೆ, ಆ ಯೋಜನೆ ಹೆಸರಿಟ್ಟಿದೆ ಆರುಷಿ ಅಂತೇಳಿ, ಅದು ಏನಾಗುತ್ತಿದ್ರೆ ಅದು ಎವ್ರಿ ಮಂತ್ ಫಾಲೋಅಪ್ ಮಾಡ್ತಾ ಇರುತ್ತೆ. 3 ತಿಂಗಳು ಎಂಟರ್ ಆದ್ಮೇಲೆ 4ನೇ ತಿಂಗಳು ಹೇಳುತ್ತೆ, ನಿನ್ನ ಮೆಡಿಸಿನ್ಗೆ ಬಾರಮ್ಮ ಅಂತ ಹೇಳುತ್ತೆ. 5 ತಿಂಗಳು ನೀನು ಮೆಡಿಸಿನ್ಗೆ ಬಾರಮ್ಮ ಅಂತ ಹೇಳುತ್ತೆ, ಟ್ರೀಟ್ಮೆಂಟಿಗೆ ಬನ್ನಿ ಅಂತ ಹೇಳುತ್ತೆ. ಇಲ್ಲಿ ಏನಾಗುತ್ತೆ, 4 ಮತ್ತು 5 ತಿಂಗಳ ಮಧ್ಯದಲ್ಲೇ ಲಿಂಗ ಪತ್ತೆ ಮಾಡ್ತಕ್ಕಂಥ ಸಾಧ್ಯತೆಗಳು. ಆವಾಗ ಲಿಂಗ ಡೆವಲಪ್ಮೆಂಟ್ ಆಗಿರುತ್ತೆ. ಆ ಲಿಂಗ ಪತ್ತೆ ಮಾಡ್ಕೊಂಡು ಕೌಟುಂಬಿಕ ದೌರ್ಜನ್ಯ ಮಾಡ್ಕೊಂಡು ಭ್ರೂಣ ಹತ್ಯೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಒಂದ್ಸರಿ ರಿಜಿಸ್ಟ್ರೇಷನ್ ನಮ್ಮ ಆರುಷಿ ಯೋಜನೆ ಒಳಗಡೆ ಆದ ನಂತರಕ್ಕೆ ಈಗ ಒಂದು ಕಾರ್ಡು ಅಲ್ಲಿ ಇವರು ಭ್ರೂಣ ಹತ್ಯೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನಮ್ಮ ಮಿಷನ್ ಒಳಗಡೆಗೆ ಅದು ಭ್ರೂಣ ಹತ್ಯೆ ಕಾರ್ಡ್ ಸತ್ತೋಗಲ್ಲ ಸರ್, ಅದು ಲೈಫ್ ಜೀವತೆ ಇರುತ್ತೆ. ಅವಾಗ ಏನಾಗ್ತದ್ರೆ, ಇದು ಒಂದು ಆ ಕುಟುಂಬಕ್ಕೆ ಒಂದು ಎಚ್ಚರಿಕೆ ಕೊಡುತ್ತೆ. ನೀವು ಏನೇ ಕದ್ದು ಮುಚ್ಚಿ ಮಾಡಿದ್ರು ನಾವು ನಿಮ್ಮನ್ನು ನೋಡ್ತಾ ಇದ್ದೀವಿ. ಯಾರು ನೋಡ್ತಾ ಇರೋ, ಒಂದು ಎಲೆಕ್ಟ್ರಾನಿಕ್ ಮಿಷನ್ ನೋಡ್ತಾ ಇರುತ್ತೆ, ನಿಮ್ಮನ್ನು ನಾವು ಗಮನ ಕೊಡ್ತೀವಿ ಅಂದಾಗ ಖಂಡಿತ ಅವರವಾಗ ಅದರ ಕೌಟುಂಬಿಕ ದೌರ್ಜನ್ಯ ಒಂದು ನಿಯಂತ್ರಣ ಅದು ಫಸ್ಟ್ ಆಗಿ. ಆರುಷಿ ಅನ್ನೋದು ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್. ಸರ್ಕಾರ ಅದ್ರಲ್ಲಿ ಎಷ್ಟು % ಇಂಪ್ಲಿಮೆಂಟ್ ಮಾಡಿದೆ?
ಸರ್ ಈಗ 2018 ನನಗೊಂದು ಲೆಟರ್ ಕೊಡ್ತಾ ಇದ್ದಾರೆ, RCH ಅಧಿಕಾರಿ ಲೆಟರ್ ಕೊಡ್ತಾರೆ, ನಾವು ತಾಯಿ ಭ್ರೂಣ ಗರ್ಭಿಣಿ ನೋಂದಣಿ ಕಡ್ಡಾಯ ಮಾಡ್ತಕ್ಕಂಥ ಯೋಜನೆನ ಜಾರಿಗೆ ತಂದಿದ್ದೀವಿ ಅಂತ ಲೆಟರ್ ಕೊಡ್ತಾರೆ. ನಾನು ಅದನ್ನು ಮುಂದುವರೆದ ಸರ್ಕಾರಕ್ಕೆ ಒಂದು ಲೆಟರ್ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಸರ್ RCH ಯೋಜನೆ ಒಂದು ಅಂಶ ಫಸ್ಟ್ ಗರ್ಭಿಣಿ ನೋಂದಣಿ ಕಡ್ಡಾಯ ಮಾಡ್ಕೊಳ್ಳಿ ಅಂತ ಇದೆ. ಹಾಗಾಗಿ ನೀವು ಎಷ್ಟು ಅಂಶ ತೆಗೆದುಕೊಂಡಿದ್ದೀರಿ ಅಂತಕ್ಕ ನನಗೆ ಮಾಹಿತಿ ಕೊಟ್ಟಲ್ಲ, ನೀವು ದಯವಿಟ್ಟು ಅದು ಮಾಹಿತಿಯನ್ನು ಕೊಡಿ. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರನ ಅರ್ಪಣೆ ಮಾಡಿರೋದ್ರಿಂದಾಗಿ ತಾವು RCH ಯೋಜನೆ ಎಲ್ಲ ಅಂಶಗಳನ್ನು ತೆಗೆದುಕೊಳ್ಳಿ ಅಂತ ನಾನು ಮನವಿಯನ್ನು ಮಾಡಿದೆ ಸರ್ಕಾರಕ್ಕೆ. ಆದರೆ ಸರ್ಕಾರ RCH ಯೋಜನೆ ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಂಡಿರುವುದಿಲ್ಲ. ಎಷ್ಟು ಪಾಯಿಂಟ್ಸ್ ಇದೆ ಮೇಜರ್ ಆಗಿ ಆರುಷಿ ಅನ್ನೋ ನಿಮ್ಮದು ಡ್ರೀಮ್ ಪ್ರಾಜೆಕ್ಟ್ ಅಲ್ಲಿ? ಸರ್ ಆರುಷಿನ ಡ್ರೀಮ್ ಪ್ರಾಜೆಕ್ಟ್ ಅಲ್ಲಿ ಪ್ರಥಮವಾಗಿ ಗರ್ಭಿಣಿ ನೋಂದಣಿನ ಕಡ್ಡಾಯ ಮಾಡಿಸಿ ತಾಯಿ ಭ್ರೂಣಕ್ಕೆ ಡಿಜಿಟಲ್ ಕೋಡಿಂಗ್ ಆಮೇಲೆ ಈ ಒಂದು ಕೊಟ್ಟಿರ್ತಕ್ಕಂಥ ಕೋಡಿಂಗ್ ಅನ್ನ ಪ್ರತಿಯೊಂದು ಇಲಾಖೆ ಬಳಕೆ ಮಾಡಿಕೊಳ್ಳಿ ಅನ್ನೋತಕ್ಕಂಥದ್ದು ಇದೆ. ಶೇರಿಂಗ್ ಇದೇ ಅತ್ಯಂತ ಮಹತ್ವವಾದ್ದು. ಇಲ್ಲಿ ಏನಾಗಿದೆ ಅಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಡಿರ್ತಕ್ಕಂಥ ನೋಂದಣಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ತೆಗೆದುಕೊಳ್ತಾ ಇಲ್ಲ. ಆರೋಗ್ಯ ಕುಟುಂಬ ಕಲ್ಯಾಣಕ್ಕೆ ನೋಂದಣಿ ಮಾಡಿರ್ತಕ್ಕಂಥ ಶಿಕ್ಷಣ ಇಲಾಖೆ ತೆಗೆದುಕೊಳ್ತಾ ಇಲ್ಲ. ಎಕ್ಸಾಂಪಲ್ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ನಮ್ಮ ಪ್ರಧಾನಮಂತ್ರಿಗಳ ಕನಸಿನ ಯೋಜನೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೇಳಿ. ಬೇಟಿ ಬಚಾವ್ ಮಾಡೋಕಂದ್ರೆ ಅದಕ್ಕೆ ಕೋಡ್ ಕೊಡ್ತಕ್ಕಂಥ ಅವಶ್ಯಕತೆ ಅನಿವಾರ್ಯತೆ ಇದೆ. ಬೇಟಿ ಪಡಾವ್ ಅನ್ಬೇಕಾದ್ರೂ ಮತ್ತು ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ. ಇತ್ತೀಚಿನ ನಾನು ಹೇಳ್ತಾ ಇದ್ರೆ ಯಾವುದು ಮಗು ಶಾಲೆಗೆ ಸೇರಿದೆ ಯಾವುದು ಮಗು ಶಾಲೆಗೆ ಸೇರಿಲ್ಲ ಅಂತಕ್ಕಂಥ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಮಾಹಿತಿಯನ್ನು ಕೊಡೋಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ ಒಂದು ತಾಲೂಕು ಏರಿಯಾದಲ್ಲಿ ಒಂದು ಹೋಬಳಿಯಲ್ಲಿ ಒಂದು ಸರ್ಕಾರಿ ಶಾಲೆ ವ್ಯಾಪ್ತಿಯಲ್ಲಿ ಎಷ್ಟು ಜನ ಮಕ್ಕಳು ಹುಟ್ಟಿದ್ದಾರೆ ಮತ್ತು ಇವರು ಶಾಲೆ ಸೇರಿದ್ದಾರೆ ಅನ್ನತಕ್ಕಂಥ ಮಾಹಿತಿ ನಮ್ಮ ಶಿಕ್ಷಣ ಇಲಾಖೆ ಇಲ್ಲ. ಬಟ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಒಂದು ಸರ್ ನೋಂದಣಿ ಮಾಡ್ಕೊಂಡ್ರೆ ಮುಂದುವರೆದಾಗಿ ಆ ಮಗುವಿಗೆ 5 ವರ್ಷ 10 ತಿಂಗಳು ಆಗಿದೆನೋ ಆದರೆ ಮೇ 31ನೇ ತಾರೀಕಿಗೆ ಆ ಮಗು ಕಡ್ಡಾಯವಾಗಿ ಶಿಕ್ಷಣ ವ್ಯಾಪ್ತಿ ಬರಲೇಬೇಕಾಗಿದೆ. ಬಂದಿಲ್ಲ ಅನ್ನೋದಾದ್ರೆ ಯಾಕೆ ಮಗು ಬಂದಿಲ್ಲ, ಯಾರ ಮಗು ಬಂದಿಲ್ಲ ಅನ್ನತಕ್ಕಂಥ RCH ಯೋಜನೆ ಗೊತ್ತಾಗ್ತಾ ಇರುತ್ತೆ. ಅಲ್ಲೇ ನಿಮ್ದು ಒಂದು ಕೋಡ್ ನಂಬರ್ ಮಲ್ಟಿಪಲ್ ಇಲಾಖೆಗೆ ಶೇರ್ ಆಗಲ್ಲ ಆಯಾ ಕೆಲಸಗಳು ಕರೆಕ್ಟ್ ಮಾಡ್ಕೋಬೇಕಾಗಿದೆ. ಈಗ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಒಳಗಡೆ ಹೆರಿಗೆ ಜವಾಬ್ದಾರಿ ಇದೆ, ಹೆರಿಗೆ ಮಾಡಿಸ್ತಂತ್ರಕ್ಕೆ, ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಳಗಡೆ ಮಹಿಳೆಯ ಹಕ್ಕುಗಳನ್ನ ನಿಯಮ ಪಾಲನೆ ಮಾಡ್ತಕ್ಕಂಥದ್ದು, ಮಕ್ಕಳ ಹಕ್ಕುಗಳ ನಿಯಮವನ್ನು ಪಾಲನೆ ಮಾಡ್ತಕ್ಕಂಥ ಇಲಾಖೆ ಜವಾಬ್ದಾರಿ ಇದೆ. ಅವರು ಅದನ್ನು ಫಾಲೋಅಪ್ ಮಾಡ್ಕೊಂಡ್ರೆ ಅಲ್ಲಿ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಮುಂದುವರೆದ ಶಿಕ್ಷಣ ಇಲಾಖೆ ಅದು ಅನ್ವಯ ಆಗುತ್ತೆ. ಈ ಮಗು ಈ ಡೇಟಿಗೆ ಶಿಕ್ಷಣ ವ್ಯಾಪ್ತಿ ಬಂದಿಲ್ಲ ಅನ್ನೋದಾದರೆ ಏನು ಮಾಡ್ಬೇಕಂತ ಅವಾಗ ಏನಾಗುತ್ತೆ, ನಮ್ಮ ಈ RCH ಯೋಜನೆ ಪ್ರಧಾನಮಂತ್ರಿಗಳ ಬೇಟಿ ಬಚಾವ್ ಬೇಟಿ ಪಡಾವ್ಗೆ ಪೂರಕವಾಗಿ ಅತ್ಯಂತ ಮಹತ್ವದ ಪಾತ್ರ ವಹಿಸ್ತಾ ಇದೆ. ಬೇಟಿ ಬಚಾವ್ ಬೇಟಿ ಪಡಾವ್ ಎರಡೂ ಸಹ RCH ಯೋಜನೆ ಒಂದು ಅಂಶವಾಗಿದೆ. ಅಥವಾ ಬೇಟಿ ಬಚಾವ್ ಬೇಟಿ ಪಡಾವ್ಗೆ ಇನ್ನೊಂದು ಹೆಚ್ಚಿನ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಈ RCH ಯೋಜನೆ ಒಳಗಡೆ ಇದೆ ಸರ್. ಓಕೆ, ಈಗ ಏನು ತಾವು ಲಾಸ್ಟ್ ಸೆಪ್ಟೆಂಬರ್ ಟು ಡಿಸೆಂಬರ್ ಸುಮಾರು 2-2.5 ತಿಂಗಳು ಭಾರತ ಯಾತ್ರೆ ಮಾಡ್ತೀರಾ. ಮಹಿಳಾ ಭ್ರೂಣಹತ್ಯೆ ವಿರೋಧಿಸಿ, ಮಕ್ಕಳ ಭ್ರೂಣಹತ್ಯೆ ವಿರೋಧಿಸಿ ಮತ್ತು ಹೆಣ್ಣು ಮಕ್ಕಳಿಗೆ ಹೆಚ್ಚು ಸೌಲಭ್ಯ, ಮಕ್ಕಳ ಸಂರಕ್ಷಣೆ ಕುರಿತು. ಅಲ್ಲಿ ಏನೇನು ನೀವು ಎದುರಿಸಿದ್ರಿ, ಏನೇನು ಸವಾಲಿತ್ತು, ನಿಮ್ಮ ಯಾತ್ರೆಯ ಒಂದಿಷ್ಟು ಸೀಕ್ರೆಟ್ಸನ್ನು ಹೇಳ್ಬೋದಾ? ಯಾತ್ರೆಯ ಸೀಕ್ರೆಟ್ಸ್ ಅನ್ನೋದಕ್ಕಿಂತ ಅದು ಸೀಕ್ರೆಟ್ ಅಲ್ಲ, ಅದು ಆ್ಯಕ್ಚುಲಿ ಅನುಭವ. ಅದು ಅನುಭವ ಹೇಳಲಿಕ್ಕಿಂತ ಮುಂಚೆ ಒಂದು ಸ್ವಲ್ಪ 10 ವರ್ಷ ಹಿಂದಕ್ಕೆ ಹೋಗ್ತೀನಿ ನಾನು. ಇದು 2014 ಹೋಗ್ತೀನಿ. 2013 ಪ್ರಥಮವಾಗಿ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ವರದಿಯಲ್ಲಿ ಪತ್ರಿಕೆ ಪ್ರಕಟವಾಗುತ್ತೆ. ತಾಯಿ ಭ್ರೂಣಕ್ಕೂ ಡಿಜಿಟಲ್ ಕೋಡ್ ಕೊಡಿ ಅನ್ನತಕ್ಕಂಥ ವಿಷಯವಾಗಿ ಮುದ್ರಣವಾಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಮತ್ತು PCPND ಸಕ್ಷಮ ಪ್ರಾಧಿಕಾರ ಅಂತಿದೆ, ಪ್ರಾಧಿಕಾರ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಆ ಒಂದು ಪತ್ರಿಕೆ ವರದಿಯನ್ನು ಆಧರಿಸಿ ನನ್ನ ಜೊತೆಗೆ ಒಂದು ಮೀಟಿಂಗ್ ಮಾಡ್ತಕ್ಕಂಥ ಅನಿವಾರ್ಯತೆ ಅವಶ್ಯಕತೆ ಇತ್ತು ಅವತ್ತು. ಆದರೆ ನಮ್ಮ ಜಿಲ್ಲೆಯ ಆಡಳಿತ ಅದು ನಿರ್ಲಕ್ಷ್ಯ ಮಾಡುತ್ತೆ, ಅದನ್ನು ಪರಿಗಣಿಸಲ್ಲ. ಅದಾದ ನಂತರಕ್ಕೆ ನಾನು 2014 ಮಾರ್ಚ್ 5ನೇ ತಾರೀಕಿಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಕೊಡ್ತಾ ಇದ್ದೀನಿ. ಅವತ್ತು ಮುಖ್ಯಮಂತ್ರಿಗಳು ಒಂದು ಪತ್ರ ಕೊಟ್ಟಿದ್ದೇನೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಚಿವರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದೇನೆ. ಈ ಥರ ಒಂದು ಯೋಜನೆ ಇದೆ, ಸರ್ಕಾರಕ್ಕೆ ಅರ್ಪಣೆ ಮಾಡಿದ್ದೀನಿ, ದಯವಿಟ್ಟು ತೆಗೆದುಕೊಂಡು ಒಂದು ಕೆಲಸವನ್ನು ಮಾಡಿ ಅಂತೇಳಿ. ಅಲ್ಲೇನಾಗುತ್ತೆ, ಸ್ವಲ್ಪ ವಿಳಂಬ ಆಗುತ್ತೆ. 2014 ಮತ್ತು 15, 16 3 ವರ್ಷಗಳ ಅವಧಿಯಲ್ಲಿ ನಾನು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಯಿಂದ ಹಿಡಿದು ರಾಜ್ಯ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರಾಷ್ಟ್ರ ಮಟ್ಟದ ಅಧಿಕಾರಿ ಪ್ರತಿಯೊಬ್ಬರು ಸಹ ಸರ್ಕಾರಕ್ಕೆ ನಾನು ವರದಿಯನ್ನು ಕೊಟ್ಟಿದ್ದೇನೆ. ಯಾರೂ ಸಹ ಒಂದು ಸೂಕ್ತ ಪ್ರತಿಕ್ರಿಯೆ ನೀಡಿಲ್ಲ ಅನ್ನೋ ಕಾರಣದಿಂದಾಗಿ ನಾನು ಒಂದು ನಮ್ಮ ತಾಲೂಕು ಆಡಳಿತನ ಒತ್ತಾಯಿಸಿ ಜೂನ್ 1ನೇ ತಾರೀಕು ಒಂದು ಧರಣಿಯನ್ನು ಕೂರ್ತಾ ಇದ್ದೀನಿ. ಜೂನ್ 10ನೇ ತಾರೀಕು ಧರಣಿಯನ್ನು ಕೂರ್ತೀನಿ ಹೊನ್ನಾಳಿ ಒಳಗಡೆ. ಅಂದರೆ ನಮ್ಮ RCH ಯೋಜನೆ ವರದಿಯನ್ನು ಪರಿಶೀಲಿಸಿ ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡಿ ಅನ್ನತಕ್ಕಂಥದ್ದು. ಆನಂತರ 5 ದಿನಗಳ ಅಹೋರಾತ್ರಿ ಧರಣಿ ನಂತರ ನಮ್ಮ ಜಿಲ್ಲಾಡಳಿತ ನನಗೆ ಪರಿಗಣಿಸಿ ಅವತ್ತಿನ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ಸ್ಥಳಕ್ಕೆ ಬಂದುಬಿಟ್ಟು ಅದೆಲ್ಲ ವರದಿ ನಾನು ರಾಜ್ಯ ಸರ್ಕಾರ ಕಳಿಸ್ಕೊಡ್ತೀನಿ ಒಂದು ಭರವಸೆಯನ್ನು ಕೊಡ್ತಾರೆ. ಆನಂತರ ಸೆಪ್ಟೆಂಬರ್ 1ನೇ ತಾರೀಕಿಗೆ ನಾನು ಮತ್ತೆ ರಾಜ್ಯ ಸರ್ಕಾರನ ಒತ್ತಾಯಿಸ್ತೀನಿ, ಅಂದರೆ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡಿ ಅನ್ನತಕ್ಕಂಥ ವರದಿ ಒತ್ತಾಯಿಸಿ ಸೆಪ್ಟೆಂಬರ್ 1ನೇ ತಾರೀಕು ನಾನು ಪಾದಯಾತ್ರೆ ಪ್ರಾರಂಭ ಮಾಡಿ 13ನೇ ತಾರೀಕು ನಾನು ಬೆಂಗಳೂರು ಫ್ರೀಡಮ್ ಪಾರ್ಕ್ ಬಂದು ಕೂತಾಗ ಅಂದಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಬಂದ್ಬಿಟ್ಟು
ವರದಿಯನ್ನು ಪರಿಶೀಲಿಸಿ ನಾನು ತಮ್ಮೊಟ್ಟಿಗೆ ಒಂದು ಸರ್ಕಾರ ಜೊತೆಗೆ ಒಂದು ಮೀಟಿಂಗನ್ನು ಮಾಡ್ತೀನಿ ಅಂತ ಭರವಸೆಯನ್ನು ಕೊಡ್ತಾರೆ. ಅದು ಭರವಸೆಯಾಗಿ ಮಾತ್ರ ಉಳಿತೆ. ಆನಂತರ ನನಗೆ ಮುಂದುವರೆದಾಗ ಏನಾಗಿದೆ ಅಂದರೆ, ಇದು ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆ, ಮಹಿಳಾ ಹಕ್ಕು ರಕ್ಷಣೆ ಮತ್ತು ಮಕ್ಕಳ ಹಕ್ಕು ರಕ್ಷಣೆ ಅತ್ಯಂತ ಸೂಕ್ಷ್ಮ ವಿಷಯ ಆಗಿದೆ. ಹಾಗಾಗಿ ಹೆಚ್ಚಿನ ದಾಖಲಾತಿ ಬೇಕು ಅನ್ನತಕ್ಕಂಥ ಕಾರಣದಾಗ ನಾನು ದಾಖಲಾತಿ ಸಂಗ್ರಹ ಮಾಡ್ತಾ ಕೊಡ್ತೀನಿ. ದಾಖಲಾತಿ ಸಂಗ್ರಹ ಮಾಡ್ಕೊಂಡು ಅದು 4 ವರ್ಷ ಅವಧಿ ಆಗುತ್ತೆ ಸರ್. ಆನಂತರ ನಾನು ಒಂದು 2016ರಲ್ಲಿ ಫಸ್ಟ್ ಒಂದು ತೀರ್ಮಾನ ತೆಗೆದುಕೊಂಡಿರ್ತೀನಿ. ಪ್ರಥಮವಾಗಿ ಎಲ್ಲ ಹೋರಾಟಕ್ಕಿಂತ ಪ್ರಥಮವಾಗಿ ಕನ್ಯಾಕುಮಾರಿ ದೆಹಲಿವರೆಗೂ ಒಂದು ರ್ಯಾಲಿ ಮಾಡ್ಲಿಕ್ಕೆ ಅಂತ ಉಟ್ಕೊಂಡಿರ್ತೀನಿ. ಬಟ್ ದಾಖಲಾತಿ ಕೊರತೆ ಮಾಡ್ಲಿಕ್ಕೆ ಆಗಲ್ಲ ನನಗೆ. ಆನಂತರ 19-20 ಆಲ್ಮೋಸ್ಟ್ ಅಲ್ಲಿ ಫೈನಲ್ ಆಗುತ್ತೆ. ಅಷ್ಟರೊಳಗೆ ತಮಗೆಲ್ಲ ಗೊತ್ತಿರಂಗೆ ಒಂದು ಕೊರೋನಾ ಒಂದು ಮಹಾಮಾರಿ ಬರುತ್ತೆ. 20, 21, 22 ಅದಾಗುತ್ತೆ. ನೆಕ್ಸ್ಟ್ 23ಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದು ಕೇಂದ್ರ ಸರ್ಕಾರನ ಒತ್ತಾಯಿಸಿ ಮತ್ತು ರಾಜ್ಯ ಸರ್ಕಾರನ ಒತ್ತಾಯಿಸಿ, ಆವಾಗ ಏನಾಗುತ್ತೆ ಅಂದರೆ 14, 15, 16, 17, 18, 19, 20, 21, 22, 23 ಅಂದರೆ 2023ಗೆ 10ನೇ ಬಾರಿ ಒಂದು ಮನವಿಯನ್ನು ಕೊಡ್ತಕ್ಕಂಥ ಸಂದರ್ಭ ಬರುತ್ತೆ. ಹಾಗಾಗಿ ಒಂದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಜನವರಿ 2023 ಒಂದು ಮನವಿಯನ್ನು ಕೊಡ್ತಾ ಇದ್ದೀನಿ. 10 ವರ್ಷಗಳ ಅವಧಿಯಲ್ಲಿ ಈ ಥರ ನಿರ್ಲಕ್ಷ್ಯ ಮಾಡ್ತಾ ಇದೆ ಮಕ್ಕಳ ಹಕ್ಕು ರಕ್ಷಣೆಗೋಸ್ಕರವಾಗಿ ತಾವೊಂದು ವರದಿಯನ್ನು ಕೊಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ತನ್ಮೂಲಕ ಕೇಂದ್ರ ಸರ್ಕಾರ ಕೊಡಿ ಅಂತಕ್ಕಂಥ ಒತ್ತಾಯದೊಂದಿಗೆ ನಾನು ನಮ್ಮ ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಕೊಡ್ತೀನಿ. ಅದು ಮನವಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. 8 ತಿಂಗಳ ಅವಧಿ ಪೂರ್ಣಗೊಂಡರೂ ಸಹ ಯಾವುದೇ ಒಂದು ಪ್ರತಿಕ್ರಿಯೆ ಬರಲ್ಲ. ಆನಂತರ ನಾನು ಜೂನ್ 24ನೇ ತಾರೀಕಿಗೆ ನಾನೇ ದೆಹಲಿಗೆ ಹೋಗಿ ಮನೆ ಪ್ರಧಾನಮಂತ್ರಿ ಕಚೇರಿಗೆ ಒಂದು ಪತ್ರನ ಕೊಡ್ತಾ ಇದ್ದೀನಿ. ಈ ಥರ ಆಗ್ತಾ ಇದೆ, ಹಾಗೆ ನಾನು ಕನ್ಯಾಕುಮಾರಿ ದೆಹಲಿಯವರು ತಮ್ಮನ್ನು ಭೇಟಿ ಮಾಡಲಿಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ನನಗೆ ಸಮಯವನ್ನು ಕೊಡಿ ಅನ್ನತಕ್ಕಂಥ ಮನವಿಯನ್ನು ಕೊಟ್ಟು ಬರ್ತೀನಿ. ಕೊಟ್ಟು ಬಂದು ಸೆಪ್ಟೆಂಬರ್ 24ನೇ ತಾರೀಕು ಕನ್ಯಾಕುಮಾರಿದ ಒಂದು ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಅಂದರೆ ಸರ್ಕಾರ ಗಮನಕ್ಕೆ ತೆಗೆದುಕೊಳ್ಳೋದು ಒಂದು ವಿಷಯ ಆಗುತ್ತೆ, ಮತ್ತು ಜನಜಾಗೃತಿ ಮಾಡ್ತಕ್ಕಂಥ ಒಂದು ವಿಷಯ ಇರುತ್ತೆ. ಅಂದರೆ ಭ್ರೂಣ ಹತ್ಯೆ ತಪ್ಪು, ಮಕ್ಕಳ ಹಕ್ಕು ರಕ್ಷಣೆ ಮಾಡಬೇಕನ್ನತಕ್ಕಂಥ ವಿಷಯವಾಗಿ ಮಾಡ್ಕೊಡ್ತೀನಿ. ಆ ಒಂದು ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ಕನ್ಯಾಕುಮಾರಿಯಿಂದ ಮಾಡಲಿಕ್ಕೆ ಅಂತ ಒಂದು ವಿಷಯ ತೆಗೆದುಕೊಡ್ತೀನಿ. ತಮಗೆಲ್ಲ ತಾವು ಸ್ವಾಮಿ ವಿವೇಕಾನಂದರ ಅಭಿಮಾನಿಗಳು, ನಾವು ಸ್ವಾಮಿ ವಿವೇಕಾನಂದರ ಮಾರ್ಗದರ್ಶನ ಇರ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರ ತಪೋಭೂಮಿ ಅದು. ಮತ್ತು ಕನ್ಯಾ ಮತ್ತು ಕುಮಾರಿ ಅದು ಒಂದು ವರ್ಡ್, ಅದು ಕನ್ಯಾ ಮತ್ತು ಕುಮಾರಿ ಅದು 2 ಬೇರೆ ಬೇರೆ ವರ್ಡ್, ಅದು 2 ಪ್ಯಾರಲಲ್ ಪರ್ಯಾಯ ಶಬ್ದಗಳು. ಅದು ಒಂದು ಅತ್ಯಂತ ಮಹತ್ವದ ಶಬ್ದ ಇದೆ ನಮ್ಮ ಸಂಸ್ಕೃತಿಯಲ್ಲಿ. ನಿಮ್ಮ ಯೋಜನೆಗೂ ಕುಮಾರಿ ಕನ್ಯಾ ಸೇರಿದಾಗ ಹೌದೌದು ಇನ್ನಷ್ಟು ಬೂಸ್ಟ್ ಸಿಗುತ್ತೆ. ಬೂಸ್ಟ್ ಸಿಗುತ್ತೆ. ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣ ಮತ್ತು ಮಕ್ಕಳ ಹಕ್ಕು ರಕ್ಷಣೆಗೋಸ್ಕರವಾಗಿ ಮತ್ತು ನಾವು ನಮ್ಮ ಯೋಜನೆಗೆ ಆರುಷ್ ಅಂತ ಹೆಸರಿಟ್ಟಿದ್ದೀವಲ್ಲ, ಆರುಷ್ ಯೋಜನೆಗೆ ಕನ್ಯಾಕುಮಾರಿ ಮತ್ತು ಸ್ವಾಮಿ ವಿವೇಕಾನಂದರ ತಪಭೂಮಿ ಮತ್ತು ಭಾರತಾಂಬೆಯ ಪಾದ ಅನ್ನತಕ್ಕಂತಿದೆ. ಆ ಕನ್ಯಾಕುಮಾರಿ ನಾವು ಯಾಕೆ ಪ್ರಾರಂಭ ಮಾಡ್ತೀವಿ ಅನ್ನೋ ವಿಷಯವಾಗಿ ನಾನು 10 ಸಾರಿ ಬೇಕಾದ್ರೆ ಮಾತಾಡೋದು, ಅಷ್ಟೊಂದು ವಿಷಯಗಳಿದೆ. ಹಾಗಾಗಿ ನಾನು ಭಾರತಾಂಬೆಯ ಪಾದಕ್ಕೆ ಇನ್ನೊಂದ್ಸರಿ ಮತ್ತೆ ಯೋಜನೆ ಅರ್ಪಣೆ ಮಾಡಿ ಕನ್ಯಾಕುಮಾರಿ ಪ್ರಾರಂಭ ಮಾಡ್ಕೊಡ್ತೀನಿ. ಸೆಪ್ಟೆಂಬರ್ 24ನೇ ತಾರೀಕು ನಾವು ಪಾದಯಾತ್ರೆನ ಪ್ರಾರಂಭ ಮಾಡಿರ್ತೀವಿ. ಪ್ರಾರಂಭ ಮಾಡ್ಕೊಂಡು ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಹರಿಯಾಣ ಮತ್ತು ಡೆಲ್ಲಿ ಇಷ್ಟು ರಾಜ್ಯಗಳ ಮೂಲಕ ನಮ್ಮ ಪಾದಯಾತ್ರೆ ಮಾಡ್ಕೊಡ್ತೀನಿ. ಒಟ್ಟು 80 ದಿನಗಳ ನಮ್ಮ ಪಾದಯಾತ್ರೆ ಆಗುತ್ತೆ. ನಾವು ಡಿಸೆಂಬರ್ 10ನೇ ತಾರೀಕು ನಾವು ದೆಹಲಿಯನ್ನು ತಲುಪ್ತೀವಿ. ದೆಹಲಿಯನ್ನು ತಲುಪಿ ನಮ್ಮ ಪಾದಯಾತ್ರೆನ ಅಲ್ಲಿ ಮುಕ್ತಾಯ ಮಾಡ್ತೀವಿ. ಈ ಒಂದು ಪಾದಯಾತ್ರೆಯಲ್ಲಿ 80 ದಿನಗಳಲ್ಲಿ ಪಾದಯಾತ್ರೆ ಪ್ರಾರಂಭ ಮಾಡಾಗ ತಾವು ಒಂದು ವಿಷಯ ಹೇಳಿದ್ದಾನೆ, ಮಂಡ್ಯದಲ್ಲಿ ಆಲೆಮನೆಯಲ್ಲಿ ಭ್ರೂಣ ಹತ್ಯೆ ಆಗ್ತಾ ಇದೆ ಅಂತೇಳಿ ಆ ಒಂದು ಪ್ರಕರಣ ಬೆಳಕಿ ಬರುತ್ತೆ. ಪಾದಯಾತ್ರೆ ಟೈಮಲ್ಲಿ ಅವೆಲ್ಲ ಪಾದಯಾತ್ರೆ ನಾನು ಕರ್ನಾಟಕ ದಾಟಿದ ನಂತರಕ್ಕೆ ಬರುತ್ತೆ. ಅದಂತರಿಗೆ ಒಬ್ಬ ಮಹಿಳೆ ಹೇಳ್ತಾಳೆ, ನಾನು ಮಗುನ ಮಾರ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಪ್ರಕರಣ ಬರುತ್ತೆ, ಹುಬ್ಬಳ್ಳಿಯಲ್ಲಿ ಒಂದು ಜಾಗದಲ್ಲಿ ಒಂದು ಆಗತಾನೆ ಹುಟ್ಟಿರ್ತಕ್ಕ ಹೆಣ್ಣು ಮಗುನ ಬಿಟ್ಟು ಹೋಗಿದ್ದಾರೆ ಅಂತ ಒಂದು ಪ್ರಕರಣ ಬರುತ್ತೆ. ಹಾಗಾಗಿ ಆರುಷ್ ಯೋಜನೆಗೆ ಸಂಬಂಧಪಟ್ಟಂಗೆ ಪೂರ್ವಕವಾಗಿ ಮತ್ತು ನಮ್ಮ ಪಾದಯಾತ್ರೆಗೆ ಪೂರಕವಾಗಿ ಏನೆಲ್ಲ ಪ್ರಕರಣಗಳಿದ್ದು, ಶಿಕ್ಷಣ ವಂಚನೆ ಪ್ರಕರಣಗಳು, ಮಕ್ಕಳ ಮಾರಾಟ ಪ್ರಕರಣಗಳು, ಮಕ್ಕಳ ನಿರ್ಲಕ್ಷ್ಯತೆ ಪ್ರಕರಣಗಳು, ಮಕ್ಕಳ ಕಳ್ಳತನ ಪ್ರಕರಣಗಳು ಸಹ ಒಂದು ಬರುತ್ತೆ. ಆಮೇಲೆ ಭ್ರೂಣಹತ್ಯೆ ಪ್ರಕರಣ ಬರುತ್ತೆ. ಆಮೇಲೆ ಏನು ಹೆಣ್ಣು ಮಕ್ಕಳನ್ನ ಮಾರಾಟ ಸಾಗಾಣಿಕೆ ಮಾಡ್ತಾರೆ ಆ ಒಂದು ಪ್ರಕರಣ ಬರುತ್ತೆ. ಒಂದು ಗುಲ್ಬರ್ಗದಲ್ಲಿ ಒಂದು ಹೆಣ್ಮಗು ಕಿಡ್ನ್ಯಾಪ್ ಆಗುತ್ತೆ. ಅದು ಆಗಿದ್ದು ಗೊತ್ತಾಗಿಲ್ಲ, ಬಟ್ ಅದು ಆ ಮಗು ಹೆಣ್ಮಗು ರಾಜಸ್ಥಾನದಲ್ಲೇ ಅಲ್ಲ ಗುಜರಾತಲ್ಲಿ ಒಂದು ಮದುವೆ ಆಗುತ್ತೆ. ಮದುವೆ ಆದ ನಂತರ ಪ್ರಕರಣ ಬೆಳಕಿಗೆ ಬರುತ್ತೆ. ಅಂದರೆ ನಮ್ಮ ಯೋಜನೆಗೆ ಏನೆಲ್ಲ ಪೂರಕ ಬೇಕಾದ ಅಂಶ ಅದು 10 ವರ್ಷದಿಂದ ನಾವು ಯೋಚನೆ ಮಾಡಿ ರೆಡಿ ಮಾಡಿದ್ವಿ. ಆ ಎಲ್ಲ ಅಂಶಗಳು ಒಂದ್ಸರಿ ಮತ್ತೆ ಕಣ್ಮುಂದೆ ಬರ್ತಾ ಹೋಗ್ತಾವೆ. ಇವೆಲ್ಲ ಏನಾಗಿದೆ ಅಂತಕ್ಕಂಥದ್ದು ಯಾತ್ರೆ ಟೈಮಲ್ಲಿ ಇನ್ನೂ ಹೆಚ್ಚಾಗ್ತಾ ಹೋಯ್ತು. ಯಾತ್ರೆ ಟೈಮಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಒಬ್ಬ ನರ್ಸ್ ಹೇಳ್ತಾ ಇದ್ದಾರೆ, ನಾವು 1 ತಿಂಗಳಿಗೆ 70 ಭ್ರೂಣ ಹತ್ಯೆ ಮಾಡ್ತಾ ಇದ್ವಿ. ಆ ಭ್ರೂಣ ಹತ್ಯೆ ಮಾಡಿದಾಗೆ 6 ತಿಂಗಳ ಮಗು ಮಾಡಿದಾಗೆ ಭ್ರೂಣ ತೆಗೆದಾಗೆ ಅದು ಇನ್ನೂ ಜೀವಂತ ಇತ್ತು ಅನ್ನತಕ್ಕಂಥದ್ದು ಮಾತಾಡ್ತಾರೆ. ಅಷ್ಟೊಂದು ಕ್ರೂರ, ಅಷ್ಟೊಂದು ಕಠೋರ ಆಗ್ತಾ ಇದೆ ಅನ್ನತಕ್ಕಂಥದ್ದಕ್ಕೆ ಒಂದು ನಿದರ್ಶನಗಳು ನಮ್ಮಲ್ಲಿ ಇದ್ವು. ಅದು ರಾಜ್ಯದಲ್ಲೇ ನಡೆದಿವೆ ಅನ್ನತಕ್ಕಂಥದ್ದು ನನಗೆ ಅತ್ಯಂತ ನೋವನ್ನು ತರ್ತಾ ಇದೆ ಅದು ಯಾತ್ರೆ ಸಮಯದಲ್ಲಿ. ಆಮೇಲೆ ಈಗ ಡೆಲ್ಲಿಗೆ ತಲುಪಿದ್ರಿ, ಅಲ್ಲಿ ಹೇಗೆ ಸರ್ಕಾರಕ್ಕೆ ಹೇಗೆ ಭೇಟಿಯಾದ್ರಿ, ಹೇಗೆ ಕನ್ವಿನ್ಸ್ ಮಾಡಿದ್ರಿ, ಯಾರೆಲ್ಲ ಸಿಕ್ಕರು ನಿಮಗಲ್ಲಿ ಸರ್ಕಾರದ ಮುಖ್ಯಸ್ಥರಾಗಿ? ಸರ್ಕಾರವನ್ನು ಭೇಟಿ ಮಾಡ್ತಕ್ಕ ಕೇಂದ್ರ ಸರ್ಕಾರ ವಿಶೇಷವಾಗಿ ಕೇಂದ್ರ ಸರ್ಕಾರನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ನಮ್ಮ ಜಿಲ್ಲೆ ಸಂಸದರು ಒಂದು ಬಹಳ ಮಹತ್ವದ ಒಂದು ಭಾಗವನ್ನು ಮಾಡ್ತಾರೆ. ದಾವಣಗೆರೆ ಸಂಸದರು ಮಾಡ್ತಾರೆ.
ಸಿದ್ದೇಶ್ವರ. GM ಸಿದ್ದೇಶ್ವರ ಮಾಡ್ತಾರೆ, ಅವರು ನಮ್ಮ ಜಿಲ್ಲೆಯ ಸಂಸದರು. ಅವ್ರಿಗೆ ನಾವು ಒಂದು ಮನವಿನ ಮಾಡ್ಕೊಂಡಿರ್ತೀವಿ, ಈ ಥರ ಪಾದಯಾತ್ರೆ ಮಾಡ್ತಾ ಇದೀವಿ ಅಂತ ಮನವಿನ ಮಾಡ್ಕೊಂಡಿರ್ತೀವಿ. ಆನಂತರ ಪಾದಯಾತ್ರೆ ನಾವು ಡೆಲ್ಲಿ ಹತ್ರ ಹೋಗ್ಬೇಕಾದ್ರೆ ಸಹ ಒಂದು ಆರುಷಿ ಯೋಜನೆ ಅಭಿ ನಿಮ್ಮ ಮನೆ ಬೆಳಗ್ಗೆ ಹೋಗಿ ಅವ್ರು ಹೇಳ್ತಾರೆ ಇದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತೇಳಿ. ಅವರು ನಮಗೋಸ್ಕರ ಡೆಲ್ಲಿಗೆ ಬರ್ತಾರೆ. ಡೆಲ್ಲಿಗೆ ಬಂದ್ಬಿಟ್ಟು ನಮ್ಮನ್ನು ಭೇಟಿ ಮಾಡಿಕೊಂಡು ಯೋಗಕ್ಷೇಮ ಎಲ್ಲ ವಿಚಾರ ಮಾಡಿಕೊಂಡು ಪ್ರಧಾನಮಂತ್ರಿ ಭೇಟಿ ಮಾಡ್ತಾ ವಿಷಯವಾಗಿ ಅವರೊಂದು ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ಒಂದು ಇಮೇಲ್ ಬರುತ್ತೆ, ನಮ್ಮ ಸಂಸದರ ಇಮೇಲ್ ಬರುತ್ತೆ, ಮೋದಿಜಿಯವರು ಬ್ಯುಸಿ ಇದ್ದಾರೆ, ನೆಕ್ಸ್ಟ್ ನೀವು ಅದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಚಿವರನ್ನ ಭೇಟಿ ಮಾಡಿ ಅಂತಕ್ಕಂಥ ಬರುತ್ತೆ. ಅದು ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ಲೆಟರ್ ಇಮೇಲ್ ಆಗಿರುತ್ತೆ, ಕಾಪಿಟ್ಟು ಇವ್ರು ಬರುತ್ತೆ. ಆನಂತರ ನಮ್ಮ ಸಂಸದರು ಹೇಳ್ತಾರೆ ಮೋದಿಯವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಮೇಲೆ ಇದೆ, ಫಸ್ಟು ಮಹಿಳಾ ಮತ್ತು ಮಕ್ಕಳ ಸಚಿವರು ಭೇಟಿ ಮಾಡ್ಕೊಂಡು ಅವರೊಂದು ವರದಿಯನ್ನು ಮೋದಿಯವ್ರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅವರ ಒಂದು ಬಹಳ ಪ್ರಯತ್ನ ನಂತರಕ್ಕೆ ನಾವು ಡಿಸೆಂಬರ್ 13ನೇ ತಾರೀಕಿಗೆ ನಮ್ಮ ಕೇಂದ್ರದ ಸಚಿವರನ್ನ ಭೇಟಿ ಮಾಡಿಕೊಂಡು ನಾನು ಅವ್ರಿಗೆ ಒಂದು ವಿವರಣೆಯನ್ನು ಕೊಡ್ತಾ ಹೋದೆ. ನಾವು ಯಾರು? ಸ್ಮೃತಿ ಇರಾನಿ ಮೇಡಮ್. ಎಷ್ಟೊತ್ತಾಯಿತು ನಿಮ್ಮದು ಅವ್ರದ್ದು ಮಾತುಕತೆಗಳು? ಸರ್ ಮಾತುಕತೆಗಳು ಸಮಯ ನಮ್ಮ ಹುಡುಗರು ನೋಡ್ತಾ ಇದ್ರು, ಮೊಬೈಲ್ ನೋಡ್ತಾ ಇದ್ರು, 10 ನಿಮಿಷ ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ನಾನು ಮಾತಾಡಿದ್ವಿ. ಏನಾಯಿತು, ಅವರು ಮೇಡಮ್ ಸೆಂಟ್ರಲ್ ಮಿನಿಸ್ಟರ್ ನಿಮಗೆ ಮಿನಿಮಮ್ ಕನಿಷ್ಠ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಮಾತು ಕೇಳಿಸ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರು ಒಂದು ಕೆಲವನ್ನ ವಿಷಯವನ್ನು ತಂದ್ರು ನನಗೆ ಚರ್ಚೆ ಮಾಡಿದ್ರು. ಅಂದರೆ ನಮ್ಮದು ಆಲ್ರೆಡಿ ಮಾತೃವಂದನ ಯೋಜನೆ ಇದೆ ಅಂತ ಒಂದು ಫಸ್ಟ್ ಹೇಳಿದ್ರು. ಯಾಕಂದ್ರೆ ನಮ್ಮಲ್ಲಿ ಯಾವತ್ತರಾಗಿ ನಾವು ಗರ್ಭಿಣಿ ಕಡ್ಡಾಯ ಮಾಡಿ ಅನ್ನತಕ್ಕಂಥ ವಿಷಯವನ್ನು ತಂದಾಗೆ ನಾನು ಯಾಕೆ ಹಗಲೆಲ್ಲ ಗರ್ಭಿಣಿ ಕಡ್ಡಾಯ ಮಾಡಿ ಅಂತ ಹೇಳ್ತೇನೆ ಅಂದರೆ ಸಂವಿಧಾನದಲ್ಲಿ ಗರ್ಭಿಣಿ ಕಡ್ಡಾಯ ಕಾಯ್ದೆ ಇರುವುದಿಲ್ಲ, ಹಾಗಾಗಿ ಅದನ್ನು ತಿದ್ದುಪಡಿ ತನ್ನಿ ಅಂತ ಹೇಳ್ತಾ ಇದ್ದೆ ನಾನು. ಆ ನಂತರ ನಾನು ಸಚಿವರು ಗಮನ ತಂದೆ, ಪ್ರಧಾನಮಂತ್ರಿಗಳ ಮಾತೃವಂದನೆ ಯೋಜನೆ ಒಳಗಡೆ ನಾವಾಗಿ ಬಂದರೆ ಮಾತ್ರ ನೋಂದಣಿ ಆಗುತ್ತೆ, ಇಲ್ಲಾಂದ್ರೆ ನೋಂದಣಿ ಆಗಲ್ಲ. ಯಾರಿಗೆ ನನಗೆ ಹೆಣ್ಮಗು ಬೇಡ ಅಂತ ತೀರ್ಮಾನಕ್ಕೆ ಬರ್ತಾರೆ, ಯಾರಿಗೆ ಮಗು ಬೇಡ ಅಂತ ಬರ್ತಾರೆ, ಅವ್ರು ನಮ್ಮ ಕಣ್ಣಿಗೆ ಸಿಗೋದೇ ಇಲ್ಲ ಅವರು. ಹಾಗಾಗಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಒಳಗೆ ಕೆಲವೊಂದು ಲೋಪದೋಷಗಳಿದಾವೆ. ಆ ಈ ಲೋಪದೋಷಗಳನ್ನ ತಿದ್ದುಪಡಿ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಸಚಿವರಿಗೆ ಹೇಳಿದ್ರೆ ನಾನು ಈ ಜನ್ಮ ಅಂತ ನಮ್ಮಲ್ಲಿ ಆಲ್ರೆಡಿ ಒಂದಿದೆ, ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ MCTS ಅಂತಿತ್ತು, ಅದು ನೆಕ್ಸ್ಟ್ ನಮ್ಮ ಯೋಜನೆ ಮುಂದುವರೆದು RCH ಅಂತ ಮಾಡ್ಕೊಂಡಿದ್ದಾರೆ. ಆ ಯೋಜನೆ ಆಲ್ರೆಡಿ ಇದೆ, ನಮ್ಮಲ್ಲಿದೆ. ಹಾಗಾಗಿ ಯೋಜನೆ ಕೆಲವು ಪೂರಕವಾಗಿದೆ ನಮ್ಮ ಯೋಜನೆ, ಹಾಗಾಗಿ ತಾವು ಪರಿಗಣಿಸಿ ಅನ್ನತಕ್ಕಂಥ ಮಾತನ್ನು ಮಾತಾಡಿದೆ. ಆಮೇಲೆ ಕೆಲವೊಂದೆಲ್ಲ ನಾನು ಸಚಿವರ ಗಮನಕ್ಕೆ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಆಗಿದೆ ಪ್ರಸ್ತುತ ಅಂಶಗಳನ್ನ ಅವ್ರು ಗಮನಕ್ಕೆ ತಂದ ನಂತರಕ್ಕೆ ಅವ್ರು ಹೇಳಿದ್ರು, ಆಯಿತು ತಾನು ವರದಿಯನ್ನು ಪರಿಶೀಲನೆ ಮಾಡಿ ಪ್ರಧಾನಮಂತ್ರಿಗಳ ಗಮನಕ್ಕೆ ತರ್ತೇನೆ, ಮುಂದಿನ ಎಲ್ಲ ವಿವರಣೆ ಅಥವಾ ನಿಮ್ಮ ಮಾಹಿತಿ ಪ್ರಧಾನಮಂತ್ರಿ PMO ಕಾಯ್ದು ಬರುತ್ತೆ ನಿಮ್ಗೆ. ಓಕೆ, ಎಸ್ ಸರ್. ಈಗ ಅಲ್ಲಿವರೆಗೂ ಯಾತ್ರೆ ಮಾಡಿದ್ರಿ, ಕೇಂದ್ರ ಸರ್ಕಾರ ಗಮನ ಸೆಳೆದಿದ್ದೀರಾ, ಅದರಲ್ಲಿ ಕೆಲವೊಂದು ಅಂಶಗಳನ್ನ ಸ್ವೀಕರಿಸ್ತಾರೆ ಅನ್ನೋ ಭರವಸೆ ಇದೆ. ಅದ್ರ ಜೊತೆಗೆ ಈಗ 2024 ಹೊಸ ವರ್ಷದಲ್ಲಿ ಸೇರ್ಕೊಂಡಿದ್ದೀವಿ. ಈ ವರ್ಷಕ್ಕೆ ನಿಮ್ದು ಏನು ಆ್ಯಕ್ಷನ್ ಪ್ಲ್ಯಾನ್ ಇದೆ ಈ ನಿಮ್ಮ ಆರುಷಿ ಯೋಜನೆಯ ಮುಂದುವರಿಸುವ ನಿಟ್ಟಿನಲ್ಲಿ? ಯಾಕಂದರೆ ಇದು ನಾನು ಅಂದ್ಕೊಂಡಂಗೆ ಇದಕ್ಕೆ ಒಂದು ಎಂಡ್ ಅಂತ ಬರಲ್ಲ. ಬಿಕಾಸ್ ನೀವೇ ಹೇಳಿದ್ರಿ 2014ರಿಂದ ಆರಂಭ ಮಾಡಿದಿರಿ, 10 ವರ್ಷ ಆಗ್ತಾ ಇದೆ, ಇನ್ನೂ ಮುಂದುವರಿತಾ ಇದೆ ನಿಮ್ಮ ಹೋರಾಟಗಳು. ಯಾಕಂದರೆ ನಾವು ನೋಡಿ ಇತಿಹಾಸ ಓದಿದ್ದೀವಿ, 1800 ಸಮಾಜ ಸುಧಾರಣೆಗಳಿಂದ ಆರಂಭವಾದ ಸುಧಾರಣೆಗಳು ಈಗಲೂ ಮುಂದುವರಿತಾನೆ ಇದ್ದಾವೆ. ಐ ಥಿಂಕ್ ನಿಮ್ಮ ಆರುಷಿ ಕೂಡ ಇದು ದಿ ಎಂಡ್ ಮುಗಿದೋಯ್ತು, ನನ್ನ ಯೋಜನೆ ಅಷ್ಟು ಇಂಪ್ಲಿಮೆಂಟ್ ಆಯಿತು ಅನ್ನೋಕ್ಕೆ ಬರಲ್ಲ, ಫಾಲೋಅಪ್ಪು ಬೇಕಾಗತ್ತೆ. 24ಕ್ಕೆ ನಿಮ್ಮ ಯೋಜನೆ ಏನು? 24ರ ಯೋಜನೆಯನ್ನು ಲಾಸ್ಟ್ 23ರಲ್ಲೇ ಒಂದು ಫೈನಲ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ನಾನು 23ರಲ್ಲೇ ಮುಂದಿನ ಆಯ್ತು. ಈಗ ಏನಾಗಿದೆ ಅನ್ನೋದಾದರೆ ಕೆಲವೊಂದು ಮಾಹಿತಿಗಳು ಹೇಗೆ ಬರ್ತದೆ ಅನ್ನೋದಾದರೆ ಪ್ರತಿದಿನ ಅಪ್ಡೇಷನ್ ಆಗ್ತಾ ಇರುತ್ತೆ. ಪ್ರಥಮವಾಗಿ ರಾಜ್ಯದಲ್ಲಿ ಅಪ್ಡೇಷನ್ ಆಗ್ತಾ ಇತ್ತು, ಈಗ ರಾಷ್ಟ್ರ ಮಟ್ಟದಲ್ಲಿ ಅಪ್ಡೇಷನ್ ಆಗ್ತಾ ಇರುತ್ತೆ. ನಾನು ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ತಮ್ಮನ್ನು ಒಂದು ಅಂಶ ತರ್ತಾ ಇದ್ದೀನಿ, ಕನ್ಯಾಕುಮಾರಿ ದೆಹಲಿವರೆಗೂ ಅದ್ಭುತವಾದ ಒಂದು ಬೆಂಬಲ ಕೊಟ್ಟಿದ್ದು ಸಾರ್ವಜನಿಕರು. ಯಾರಿಗೆಲ್ಲ ಆರುಷಿ ಯೋಜನೆ ಮಾಹಿತಿ ಬಂತು ಅಥವಾ ನಮ್ಮ ಪಾದಯಾತ್ರೆ ಮಾಹಿತಿ ಬಂದಿಲ್ಲ, ಅವರೆಲ್ಲ ನನಗೋಸ್ಕರ ದಾರಲ್ಲಿ ಕಾಯ್ತಾ ಕೂತಿದ್ರು. ಅವರು ಕಾಯ್ತಾ ಇದ್ರು. ಅವರು ಪಕ್ಷವನ್ನು ಹೊರತುಪಡಿಸಿ, ಜಾತಿಯನ್ನು ಹೊರತುಪಡಿಸಿ, ಒಂದು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಒಂದು ಹೆಣ್ಣು ಮಗು ರಕ್ಷಣೆ ವಿಷಯವಾಗಿ, ಒಂದು ಮಕ್ಕಳ ಹಕ್ಕುಗಳ ರಕ್ಷಣೆಯಾಗಿ, ಮಹಿಳೆಗೆ ಮಾನ್ಯತೆ ಕೊಡ್ತಕ್ಕಂಥ ವಿಷಯವಾಗಿ ಅದ್ಭುತವಾದ ಒಂದು ಬೆಂಬಲ ಕೊಟ್ಟಿದ್ದಾರೆ. ಅವರೆಲ್ಲ ಒಂದು ನನಗೆ ಮಾತನ್ನು ಹೇಳಿದ್ರು, ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ, ನೀವು ಹೋರಾಟವನ್ನು ನಿರಂತರ ಮಾಡ್ತಾ ಇರಲೇಬೇಕು. ಇದು ಯೋಜನೆ ಜಾರಿ ಬರ್ತಕ್ಕಂಥ ವಿಷಯವಾಗಿ ಸಂವಿಧಾನದ ಇಲ್ಲಿವರೆಗೂ ತಿದ್ದುಪಡಿ ಆಗಿಲ್ಲ, ಅಲ್ಲಿವರೆಗೂ ನೀವು ಯೋಜನೆ ಹೋರಾಟ ಮಾಡಬೇಕು, ನಾವು ನಿಮ್ಮೊಟ್ಟಿಗೆ ಇದೀವಿ ಅನ್ನತಕ್ಕಂಥ ಒಂದು ಭರವಸೆ ಕೊಟ್ಟಿದ್ದಾರೆ. ಇದೊಂದು ಈ ಒಂದು ಪಾದಯಾತ್ರೆ ನಾನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ 10 ವರ್ಷದ ಹೋರಾಟ ಹಾದಿಯನ್ನ ಮುಕ್ತಾಯ ಮಾಡ್ಲಿಕ್ಕೆ ಅಂತ ನಾನು ಹೊರಟಿದ್ದ. ಆದರೆ ಅಲ್ಲಿ ಮತ್ತೆ ಹೊಸ ಆದ್ರೆ ಅಲ್ಲೇನಾಯ್ತು, ನಾನು ಮುಕ್ತಾಯ ಮಾಡ್ಲಿಕ್ಕೆ ಅಂತ ಹೊರಟಾಗದು ಅದು ಮುಕ್ತಾಯ ಅಲ್ಲ, ಇದು ಆರಂಭ ಅನ್ನತಕ್ಕಂಥ ವಿಷಯವನ್ನ ಭಾರತದ ನಮ್ಮ ಬಂಧುಗಳು, ಸಹೋದರರು, ಸಹೋದರಿಯರು ಎಲ್ಲರೂ ನನಗೆ ಬೆಂಬಲ ಕೊಟ್ಟು ಹೇಳ್ತಾ ಇದ್ರು. ಇದು ಹೋರಾಟದ ಅಂತ್ಯ ಅಲ್ಲ, ಇದು ಆರಂಭ ಅನ್ನತಕ್ಕಂಥ ಒಂದು ಕೊಟ್ಟಿದ್ರು, ಹೊಸ ಎನರ್ಜಿ. ಹಾಗಾಗಿ ಅವರು ನನಗೆ ಮತ್ತೊಂದು ಮಾಹಿತಿಯನ್ನು ಕೊಟ್ಟಿದ್ರು. ಮತ್ತೆ ನಾನು ಕರ್ನಾಟಕದಲ್ಲಿ ತುಂಬಾ ಜನ ಫೋನ್ ಮಾಡಿ ಹೇಳ್ತಾ ಇದ್ರು, ನೀವು ಕರ್ನಾಟಕದಲ್ಲಿ ಒಂದು ರ್ಯಾಲಿಯನ್ನು ಮಾಡ್ಲಿಕ್ಕಿದೆ, ನೀವು ಜಿಲ್ಲಾವಾರು ಬರ್ತಕ್ಕಂಥ ಅವಶ್ಯಕತೆ ಇದೆ. ಏನಕ್ಕೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದಾವೆ. ಇವತ್ತು ಸಹ ನೀವು ಬೀದರ್, ಗುಲ್ಬರ್ಗ ಹೋದಾಗ ಇವತ್ತು ಪೋಕ್ಸೋ ಪ್ರಕರಣ ಸಂಖ್ಯೆಗಳು ಭಾಳ ಇದಾವೆ.
ಅಲ್ಲಿ ನನಗೆಲ್ಲ ಬಿಜಾಪುರದಲ್ಲಿ ಕೆಲವು ನಾನು ಮಾತಾಡೋರು ಹೇಳ್ತಾ ಇದ್ರು. ಹಾಗೆ ಹೇಳ್ತಾ ಇದ್ರು, ನೀವು ಜಿಲ್ಲಾವಾರು ನೀವು ಒಂದ್ಸರಿ ಬನ್ನಿ ಅಂತಕ್ಕಂಥ ಒಂದು ಮಾಹಿತಿ ನನಗೆ ಕೊಟ್ಟರು ಮತ್ತು ಅವರು ಸ್ವಾಗತ ಮಾಡ್ಲಿಕ್ಕೆ ಕೂತಿದ್ದಾರೆ. ಹಾಗಾಗಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ರಾಜ್ಯ ಮಟ್ಟದ ರ್ಯಾಲಿ ಮಾಡ್ಲಿಕ್ಕೆ ಅನ್ನತಕ್ಕಂಥ ವಿಷಯವನ್ನ ನಾನೊಂದು ಯೋಜನೆನ ಮಾಡ್ತಾ ಇದ್ದೀನಿ. 24 ಯೋಜನೆ ಮಾಡ್ತಾ ಇದ್ದೀನಿ. ಅಲ್ಲಿ ಕರ್ನಾಟಕ ದರ್ಶನ ಇದೆ, ಈಗ ಭಾರತ ದರ್ಶನ ಮುಗೀತು. ಭಾರತ ದರ್ಶನ ಇದೆ, ಕರ್ನಾಟಕ ದರ್ಶನ ಇದೆ. ಓಕೆ, ಈಗ ನಿಮ್ದು ವ್ಯಾಪ್ತಿ ಕೂಡ ವಿಸ್ತರಿಸ್ಕೊತಾ ಇದ್ದೀರಾ. ಹೆಣ್ಣು ಭ್ರೂಣ ಹತ್ಯೆಯಿಂದ ಆರಂಭ ಮಾಡಿದ್ರೆ ಮಕ್ಕಳ ರಕ್ಷಣೆ, ಈಗ ಪೋಕ್ಸೋವರೆಗೂ ರೀಚ್ ಆಗೋ ಪ್ಲಾನ್ ಇದೆ. ಇಲ್ಲ, ಈ ಒಂದು ಆರ್ಎಸ್ ಯೋಜನೆ ಒಳಗಡೆ ನಾವು ಒಂದು ಅಂಶ ಆಲ್ರೆಡಿ ಇದೆ, ಪಾಯಿಂಟ್ ಕೂಡ ಏನನ್ನೋದಾದ್ರೆ ಒಂದು ಸೆಕ್ಸುವಲ್ ಹರಾಸ್ಮೆಂಟ್ ಇದೆ. ಇಲ್ಲಿ ಸೆಕ್ಸುವಲ್ ಹರಾಸ್ಮೆಂಟ್ ಅಲ್ಲಿ ವಿಭಿನ್ನ ರೀತಿಗಳಿದಾವೆ. ಅಂದ್ರೆ ಯಾವುದೇ ಕಾರಣಕ್ಕೂ ಅದು ಮಗುನೇ ಒಪ್ಪಿದ್ರೆ, ಹೆಣ್ಣು ಮಗು ಒಪ್ಪಿದೆ ಅನ್ನೋದಾದ್ರೆ 18 ವರ್ಷದ ಒಳಗಡೆಗೆ ಅದು ಪೋಕ್ಸೋ ಪ್ರಕರಣ ಅಂತ ಆಗುತ್ತೆ. ಇದನ್ನ ಕಠೋರ ಅಂತ ಕರಿತೀವಿ. ಇದನ್ನ ಇನ್ನೂ ಬೇರೆ ಬೇರೆ ಶಬ್ದಗಳು ಬಳಕೆ ಮಾಡುತ್ತೆ. ಅದು ನೀವು ಅದನ್ನ ನನಗೆ ತುಂಬಾ ನೋವಾಗುತ್ತೆ, ಕಡಿಮೆ ಅನ್ಸುತ್ತೆ. ಹಾಗಾಗಿ ಆ ಒಂದು ಪ್ರಕರಣ ಇದೆ, ಇದು ಪೋಕ್ಸೋ ವ್ಯಾಪ್ತಿ ಬಂದ್ಬಿಡುತ್ತೆ. ಎರಡನೇ ಏನಾಗಿದೆ ಅಂದ್ರೆ, ಒಂದು ಮಹಿಳೆಗೆ ಗೌರವ ಕೊಡ್ಬೇಕನ್ನುವುದಾದ್ರೆ ಅದು ನಾನು ಯೂಟ್ಯೂಬ್ ಚಾನಲ್ ಒಂದು ಮಾಹಿತಿ ಕೊಟ್ಟಿದ್ದೀನಿ. ನಾನು ಕಳಸರೆ ಡೆಲ್ಲಿಯಲ್ಲೂ ಸಹ ಮೀಟಿಂಗ್ ಮಾಡ್ಕೊಂಬಿದ್ದೆ. ಯಾವುದನ್ನ ನಾವು ತಾಯಿ ಅಂತ ಕರಿತೀವಿ ಅಂತ ಬರುತ್ತೆ. ಒಂದು ಮಗು ಡೇಟ್ ಆದ ನಂತರಕ್ಕೆ ಅವಳು ಹೆಣ್ಣು ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ. ನಮ್ಮ ಸಂವಿಧಾನ ಹೇಳ್ತಾ ಇದೆ 18 ವರ್ಷದ ಒಳಗಡೆ ಯಾರು ಸಹ ಮದುವೆಯನ್ನು ಮಾಡ್ಕೊಳ್ಳಿಕ್ಕೆ ಬರಲ್ಲ ಅಥವಾ ಲೈಂಗಿಕರೆಲ್ಲ ತೊಡ್ಕೊಳ್ಳಿಕ್ಕೆ ಬರಲ್ಲ ಅಂತ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಈಗ ಆಲ್ರೆಡಿ ಒಂದು ಮೊನ್ನೆ ಒಂದು ವರದಿ ಆಗಿದೆ. ಫಸ್ಟ್ 26,000 ಜನ ಪೋಕ್ಸೋ ಪ್ರಕರಣ ಇದೆ ಅಂತ ಒಂದು ವರದಿ ಆಗಿದೆ. ಮೊನ್ನೆ ಮತ್ತು ಬದಲಾಗಿ 42,000 ಜನಕ್ಕೆ ಬಂದಿದ್ದು ಪೋಕ್ಸೋ ನಂಬರ್ ಅಪ್ಡೇಷನ್ ಆಗಿದೆ. ಇಲ್ಲಿ ಒಂದು ಮಹತ್ವದ ಒಂದು ಅಂಶ ಬರುತ್ತೆ. ಪೋಕ್ಸೋ ಪ್ರಕರಣ ದಾಖಲೆ ಮಾಡಿದ ತಕ್ಷಣಕ್ಕೆ ಒಂದು ಹೆಣ್ಮಗು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಅವಳಿಗೆ ಒಳಗಡೆ ಏನಾಗಬೇಕಲ್ಲ ಅವೆಲ್ಲ ಆಗಿರ್ತವೆ. ಅವಳು ತಾಯಿ ಅಂತ ಕನ್ಸಿಡರ್ ಆದಮೇಲೆ ಅದು ಒಂದು ಬೇರೆ ಬೇರೆ ಹಂತಕ್ಕೆ ಬರುತ್ತೆ. ಹಾಗಾಗಿ ಈ ಒಂದು ವಿಷಯವಾಗಿ ನಾವು ಆಲ್ರೆಡಿ ಆರ್ಎಸ್ ಯೋಜನೆ ತೆಗೆದುಕೊಂಡಿದ್ದೀವಿ. ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಅಥವಾ ಮದುವೆ ಸಂಬಂಧಪಟ್ಟಂಗೆ ನಮ್ಮ ಆರ್ಎಸ್ ಯೋಜನೆ ನೋಂದಾವಣೆ ಮಾಡ್ತಕ್ಕಂಥ ಒಂದು ಅಂಶ ತೆಗೆದುಕೊಂಡಿದ್ವಿ. ಯಾರೂ ಸಹ ಈ ಒಂದು ಎಲ್ಲಿ ಬೇಕಲ್ಲೇ ಮದುವೆ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಆ ಮದುವೆ ಮಾಡ್ಕೊಳಕ್ಕಾರೆ ಅವ್ರಿಗೆ ಏನು ಹಕ್ಕನಿದೆ ಅಂದರೆ ಬಹುಪತ್ತಿತ್ವಕ್ಕೆ ನಾವಿಲ್ಲಿ ಒಂದು ಯೋಜನೆ ಮಾಡ್ಕೊಂಡಿದ್ವಿ. ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು ಅನ್ನೋದಾದರೆ ನಾನು ಅದನ್ನು ತಮ್ಮ ಗಮನ ತರ್ತೀನಿ. ಕುಟುಂಬದಲ್ಲಿ ಎಲ್ಲವೂ ಸರಿ ಇರಲ್ಲ. ಒಂದು ಹೆಣ್ಣು ಅಥವಾ ಒಂದು ಗಂಡು ಯಾವುದೋ ಒಂದು ರೀತಿಗೆ ಬೇರೆ ಬೇರೆ ಆಗ್ತಾರೆ. ಆದರೆ ಬೇರೆ ಬೇರೆ ಆದಾಗ ನೀವು ಇನ್ನೊಬ್ರಿಗೆ ಯಾವುದೇ ಕಾರಣಕ್ಕೆ ವಂಚನೆ ಮಾಡ್ಲಿಕ್ಕಾಗಲ್ಲ. ಒಂದು ಹೆಂಡತಿ ಇಟ್ಕೊಂಡು ಇನ್ನೊಂದು ಮದುವೆ ಮಾಡ್ತಕ್ಕಂಥದ್ದು ಗಂಡು ವಂಚನೆ ಮಾಡಂಗಿಲ್ಲ, ಹೆಣ್ಣು ವಂಚನೆ ಮಾಡಲ್ಲ. ಹಾಗಾಗಿ ಇಲ್ಲಿ ಮದುವೆ ಕಡ್ಡಾಯ ನಾವು ಮಾಡ್ಕೊಂಡಿರೋದ ಪೋಕ್ಸೋ ಪ್ರಕರಣಕ್ಕೆ ನಾವು ಆಲ್ರೆಡಿ ಆರ್ಎಸ್ ಯೋಜನೆಗಳಿದೆ. ಒಂದು ಪರಿಪೂರ್ಣವಾಗಿ ಒಂದು ಜನ್ಮ ಪ್ರಮಾಣ ಪತ್ರವನ್ನು ಒಂದು ಭ್ರೂಣಕ್ಕೆ ಏನು ಕೊಡ್ತಿಲ್ಲ ಕೊಡು ಆ ವ್ಯಕ್ತಿ ಅಂತ್ಯದವರೆಗೆ ನಾವು ಹೋಗ್ತಕ್ಕಂಥ ಪ್ರಯತ್ನ ನಮ್ಮ ಆರ್ಎಸ್ ಯೋಜನೆ. ಅಂದರೆ ತಾಯಿಯ ಭ್ರೂಣದಿಂದ ಭೂತಾಯಿಯ ಹೊಟ್ಟೆ ಹೋಗೋ ತನಕನೂ ಈ ಒಂದು ನಂಬರ್ ಫಾಲೋಅಪ್ ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ರತಿ ಹಂತದಲ್ಲಿ ಮಹಿಳೆಗೆ ಮಾನ್ಯತೆ ಕೊಡ್ತಕ್ಕಂಥ ಯೋಜನೆ ಆಗಿದೆ ಇದು. ಅಂದರೆ ಈಗ ಆರ್ಸಿ ನಾಟ್ ಓನ್ಲಿ ಫಾರ್ ಫಿಮೇಲ್ ಚೈಲ್ಡ್, ಅದು ಫಿಮೇಲ್ ಎಲ್ಲರಿಗೂ ಅನ್ವಯಿಸುವಂತೆ ಬೆಳೆಸ್ಕೊಂಡಿದ್ದೀವಿ. ಎಸ್ ಸರ್, ನಿಮ್ಮ ಹೋರಾಟ ಚೆನ್ನಾಗಿ ನಡೀತಾ ಇದೆ, ಮುಂದುವರ್ಕೊಂಡು ಹೋಗಲಿ. ಕೊನೆಯದಾಗಿ ನಂದು ಒಪಿನಿಯನ್ ಅಂದರೆ ಹಿಂಗೆಲ್ಲ ಮಾಡಬೇಕಾದ್ರೆ ನಮ್ಮದು ಒಂದು ಗಾದೆ ಮಾತನ್ನು ನಿಮಗೆ ರಿಮೈಂಡ್ ಮಾಡೋದಾದರೆ, ಮನೆಗೆದ್ದು ಮಾರುಗೆಲ್ಲು ಅಂತಾರೆ. ವಾಟ್ಸ್ ಅಬೌಟ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಹೊನ್ನಾಳಿಯ ಜನರ ಬೆಂಬಲ ಹೇಗಿದೆ? ಯಾಕಂದರೆ ನಿಮ್ಮ ಮನೆಯಲ್ಲಿ ಬೆಂಬಲ ಇದ್ದಾಗ ಯು ಕ್ಯಾನ್ ಡೂ ಮೋರ್. ಹೇಗಿದೆ ಬೆಂಬಲ? ಇದು ಒಂದು ಭಾವನಾತ್ಮಕ ಪ್ರಶ್ನೆ. ಇದು ಫಸ್ಟು ಮನೆ ಅಂತ ಇದೆ. ಮನೆಗೆ ಸಂಬಂಧಪಟ್ಟಂಗೆ ನನಗೆ ಹೆಂಡತಿ ಇದ್ದಾರೆ, ಒಂದು ಹೆಣ್ಮಗು ಇದೆ, ಒಂದು ಮಗ ಇದ್ದಾನೆ, ಮತ್ತೆ ತಾಯಿ ಇದ್ದಾರೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ, ತಮ್ಮ ಇದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಥಮವಾಗಿ ನನ್ನ ತಾಯಿದೊಂದು ಯಾವಾಗಲೂ ಬೆಂಬಲ ಇದೆ. ಅವ್ರು ನಮ್ಮ ತಾಯಿಗೆ ಮುಂಚೆ ಗೊತ್ತಿದ್ದಾರೆ, ಯಾಕಂದ್ರೆ ನಾನು ನೋಡಿದ್ದಾರೆ ಅವರು. ಯಾಕಂದ್ರೆ ನನ್ನನ್ನು ನಾನು ನೋಡೋಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ನೋಡಿದ್ದಾರೆ. ಯಾಕಂದ್ರೆ ಜನ್ಮ ಕೊಟ್ಟಿದ್ದಾರೆ ಅವರು, ಇವನ ವ್ಯಕ್ತಿತ್ವ ಹೇಗಿದೆ ಅಂತೇಳಿ. ತಿಳುವಳಿಕೆ ಬರೋಕ್ಕೂ 5-6 ವರ್ಷ ಮೊದಲಿಂದ ಅವ್ರು ನಿಮ್ಮನ್ನು ಹುಟ್ಟಿ ಜನ್ಮ ಕೊಟ್ಟಾರ ಅವ್ರೆ ಅಂದಮೇಲೆ ಅವ್ರಿಗೆ ಗೊತ್ತಿರುತ್ತೆ. ಅವರು ನನ್ನ ಜೀವನದ ರಾತ್ರಿಗಳಲ್ಲಿ ನಾನು ನಿದ್ದೆ ಮಾಡಿರ್ತಕ್ಕಂಥ ರಾತ್ರಿಗಳು ಬಹಳ ಕಮ್ಮಿ. ಆ ಥರಾಗಿ ಆಮೇಲೆ ನಮ್ಮ ತಾಯಿಗೆ ಗೊತ್ತು, ಇವನೊಂದು ವಿಷಯವನ್ನು ಮುಟ್ಸೋವರೆಗೂ ಇದನ್ನ ಬಿಡಲ್ಲ ಅಂತ. ಹಾಗಾಗಿ ನಮ್ಮ ತಾಯರು ನನ್ನನ್ನು ಸ್ವತಂತ್ರ ಬಿಟ್ಬಿಟ್ಟಿದ್ದಾರೆ, ಬೆಂಬಲಿಸಿದ್ದಾರೆ. ಅವರಿಗೆ ಮೊನ್ನೆ ಪಾದಯಾತ್ರೆ ಸಂಬಂಧದಲ್ಲಿ ಭಾಳ ಸಾರಿ ನೋವಿತ್ತು. ಅವರಿಗೆ ತುಂಬ ಸಾರಿ ಬೇರೆ ಮುಂದೆ ಕಣ್ಣೀರು ಹಾಕಿದ್ದಾರೆ ಮಕ್ಕಳು. ಆಮೇಲೆ ನನಗೆ ಫೋನ್ ಮಾಡಿದಾಗೆ ಕೆಲಸ ಮಾತನ್ನು ಫೋನ್ ಮಧ್ಯೆ ಕಟ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಅವ್ರಿಗೆ 3,000 ಕಿಲೋಮೀಟರ್ ರಸ್ತೆ ಮಧ್ಯದಲ್ಲಿ ಸಾಗಬೇಕಾದ್ರೆ ಅವರಿಗೆ ಅದನ್ನ ಏನಾದರೂ ಆದರೆ ಅವರಿಗೆ ತಾಯಿ ಇದೆ, ಅವ್ರಿಗೆ ಆ ನೋವಿದೆ. ಅದು ಅವರ ನೋವುಗಳ ನಡುವೆ ಮಧ್ಯೆ ಸಂತೋಷ ನಡುವೆ ಮಧ್ಯೆ ನನ್ನನ್ನು ಬೆಂಬಲಿಸ್ತಾ ಇದ್ದಾರೆ. ಇನ್ನು ಪತ್ನಿಯವ್ರ ವಿಚಾರಕ್ಕೆ ಬಂದರೆ ಅವರಿಗೆ ಕಳೆದ 12 ವರ್ಷದಲ್ಲಿ ನನ್ನ ನೋಡಿದ್ದಾರೆ ಅವರು. ಆಮೇಲೆ ಅವರಿಗೆ ಹೆಣ್ಣಾಗಿ ಒಬ್ಬ ಹೆಂಡತಿಯಾಗಿ
ಅವ್ರಿಗೆ ಏನೆಲ್ಲ ಸ್ವಾರ್ಥತೆ ಇದೆ, ಆಸೆಗಳಿದೆ, ಅದ್ರ ಬಗ್ಗೆ ನನಗೆ ಗೌರವ ಇದೆ. ಆದರೆ ಅವರಿಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ನಾನು ನೋಡೋ ರಸ್ತೆ ಮಧ್ಯದಲ್ಲಿ ಮಲಗ್ತಕ್ಕಂಥ ಸಂದರ್ಭಕ್ಕೂ ಮತ್ತೆ ಒಂದು ಹೆಣ್ಣು ಕೂಸನ್ನ ಚರಂಡಿ ಮಧ್ಯೆ ಬಿಸಾಕಿ ಹೋಗ್ತಕ್ಕ ಸಂದರ್ಭಕ್ಕೂ ಯಾರಿಗೆ ಹೆಚ್ಚಿನ ಮಾನ್ಯತೆ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಒಂದು ಹುಟ್ಟಿರ್ತಕ್ಕಂಥ ಹೆಣ್ಮಗನ್ನ ಚರಂಡಿಯ ಮಧ್ಯದಲ್ಲಿ ಆ ಕಲ್ಲು ಪೊಟ್ಲು ಇಟ್ಟೋಗಿದ್ದಾರೆ. ಅದು ಜೀವಂತ ಇರುತ್ತೆ. ಅದ್ರ ಮಧ್ಯೆ ನಾನು ರೋಡಲ್ಲಿ ಒಂದು ಅಶೋಕ್ ಲೈಲ್ಯಾಂಡ್ ವ್ಯವಸ್ಥಿತವಾಗಿ ಮಲ್ಕೊಂಡಿದ್ದೀನಿ. ಅಂದ್ರೆ ಆಮೇಲೆ ನನ್ನನ್ನು ಭಾರತೀಯರು ಪ್ರೀತಿಸ ಇವತ್ತು ನಾನು ರಾಜ್ಯಕ್ಕೆ ಮಾತ್ರ ಅಲ್ಲ, ಇದು ಈಗ ನಾನು ರಾಷ್ಟ್ರೀಯ ಪುತ್ರ, ಅದು ತಾವನ್ನೇ ರಾಷ್ಟ್ರ ಜನ ನನ್ನನ್ನ ಮಗನ ತರ ನಾನು ನೋಡಿದ್ದಾರೆ, ಮನೆ ಮಗನ ತರ ನೋಡ್ಕೊಂಡಿದ್ರೆ, ಮನೆ ಅಣ್ಣ ತಮ್ಮ ತರ ನೋಡ್ಕೊಂಡಿದ್ರೆ. ಹಾಗಾಗಿ ನನಗೆ ಅವರು ಎವ್ರಿ ಡೇ ಫಾಲೋ ಅಪ್ ಮಾಡ್ತಾರೆ ರಾಷ್ಟ್ರ. ಹಾಗಾಗಿ ಅದು ನಾನು ಮಲ್ಕೊಂಡಿದ್ದೀನಿ, ನನಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಒಂದು ಹೆಣ್ಣಿಗೋಸ್ಕರಾಗಿ ಅವ್ರು ಕನ್ವಿನ್ಸ್ ಮಾಡೋಣ, ಅವ್ರದ್ದು ಬೆಂಬಲ ಇದೆ, ಪತ್ನಿಯವರು ಸಹಕರಿಸ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಅವ್ರಿಗೆ ಇದೆ, ಸ್ವಲ್ಪ ಅವ್ರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ನಿರಂತರ ಮಾಡ್ತಾ ಇರ್ತೇನೆ. ಮಕ್ಕಳು ಇನ್ನು ಮಗಳ ಅನ್ನೋದಕ್ಕಿಂತ ಮಕ್ಕಳ ವಿಚಾರಕ್ಕೆ ಬಂದಾಗ ನನ್ನ ಮಗಳು ಮನೇಲಿ ನಾನು ಇದ್ದಾಗಿರೋ ರೀತಿನೇ ಬೇರೆ, ಇಲ್ಲಿದ್ದಾಗೆ ಬೇರೆ. ಇಲ್ಲಿದ್ದಾಗೆ ಅವಳು ನನ್ನ ಒಂದು ಉಡುಗೆ ತೊಡುಗೆ, ನನ್ನ ಒಂದು ಬಳಕೆ ಮಾಡಿದ ವಸ್ತುಗಳು ಎಲ್ಲ ಅವಳು ಸ್ವಂತ. ಅದನ್ನ ಯಾರು ಮುಟ್ಟಕ್ಕೆ ಸಾಧ್ಯ ಇಲ್ಲ. ನಾನು ಮಲಗ್ತಕ್ಕಂಥ ಹಾಸಿಗೆನೆ ಅವಳು ಮಲಗ್ತಾ ಇರ್ತಾಳೆ 3 ತಿಂಗಳು ನಾನು ಹೊರಗಿದ್ದಾಗ. ಆನಂತರ ಅವಳಿಗೆ ಸ್ವಲ್ಪ ಜ್ವರ ಬಂತು, ನನ್ನ ಮಗನಿಗೆ ಸ್ವಲ್ಪ ಡಿಸ್ಟರ್ಬ್ ಆಯಿತು. ನಾನು ಮತ್ತೆ ವಾಟ್ಸಪ್ ಕಾಲೆಲ್ಲ ಮಾಡ್ಕೊಂಡು ಸರಿ ಮಾಡ್ಕೊಂಡೆ, ವಿಡಿಯೋ ಮಾಡ್ಕೊಂಡು ಸರಿ. ಅಂದರೆ ಇದು ನಾವು ಭಾಳ ಅಂದರೆ ಈ ಥರ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗ್ತಿರಲ್ಲ, ಇವ್ರನ್ನ ನಾನು ಬ್ಯಾಕ್ ಎಂಡಲ್ಲಿ ಅಬ್ಸರ್ವ್ ಮಾಡೋದು ಇಷ್ಟೇ. ನೀವು ಫ್ರಂಟ್ ಲೈನಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲೊಂದು ಇಡೀ ಕುಟುಂಬ ನಿಮಗೋಸ್ಕರ ಸಫರ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಅದಕ್ಕೆ ಕೇಳಿದಷ್ಟೇ. ನೀವು ಎಮೋಷನಲ್ ಅಂದರೆ ಈಗ ಅನಿವಾರ್ಯತೆ ಇದೆ. ನಾನು ಆ 90 ದಿನಗಳ ನೋಡ್ಕೊಂಡಿಲ್ಲ, ಅದು ಒಂಥರ ಮಿಕ್ಸ್ ಕಾಂಬಿನೇಷನ್ ಇದ್ದಂಗೆ. ಇಲ್ಲಿ ಭಾರತ ಉದ್ಯಕ್ಕೂ ನನ್ನನ್ನು ಮಗನ ಥರ ನೋಡ್ತಾ ಇದ್ದಾರೆ, ಅಣ್ಣನ ಥರ ನೋಡ್ತಾರೆ, ಒಂದು ಬೇರೆ ಪ್ರೀತಿ ಕೊಡ್ತಾ ಇದ್ದಾರೆ. ನನ್ನ ಮನೆಯೊಳಗಡೆಗೆ ಅವರಿಗೆ ಅವ್ರದ್ದು ನೋವು ನಾನು ಅರ್ಥ ಮಾಡ್ಕೊಂಡೆ. ಹಾಗಾಗಿ ಅದೊಂದು ದುಃಖ ಮತ್ತು ನೋವಿನ ನಡುವೆ ಮಧ್ಯೆ ಅದೊಂದು ಆಗ್ತಾ ಇದೆ. ಕೆಲವೊಂದನ್ನ ಪಡಿಬೇಕಾದ್ರೆ ಕೆಲವೊಂದು ತ್ಯಾಗ ಮಾಡಬೇಕಾಗತ್ತೆ. ಆ ತ್ಯಾಗದಲ್ಲಿ ಜಕ್ಕಾಲಿ ಅವರು ಕೂಡ ಇದ್ದಾರೆ. ಈ ಪ್ರಯತ್ನಕ್ಕೆ ಅವ್ರ ಕುಟುಂಬದವ್ರಿಗೆ ನಮ್ಮ ಕಡೆಯಿಂದನೂ ಕೂಡ ಟೀಮ್ ಸಾಧನದವರು ಇದೆಲ್ಲ ಅನಿವಾರ್ಯತೆ ಇದೆ. ಯಾಕಂದರೆ ಸಮಾಜಕ್ಕೊಬ್ಬರು ತೊಡಗೋರೇ ಕಡಿಮೆ. ಇಂಥ ತೊಡಗ್ತಾ ಇರ್ಬೇಕಾದ್ರೆ ನಿಮ್ಮ ತ್ಯಾಗ ಕೂಡ ಅಗತ್ಯ ಇದೆ ಅಂತ ಅವ್ರ ಕುಟುಂಬದವ್ರು ಎಲ್ಲರಲ್ಲೂ ನಂದು ಕೂಡ ಒಂದು ರಿಕ್ವೆಸ್ಟನ್ನು ಸಲ್ಲಿಸ್ತಾ, ಸರ್ ಕೊನೆಯದಾಗಿ ಏನಾದ್ರು ವರ್ಡ್ಸ್ ನಮ್ಮ ಸಾಧನ ಮತ್ತು ರಾಜ್ಯದ ಜನರಿಗೆ. ನನಗೆ ಪಾದಯಾತ್ರೆ ಮಾಡ್ಲಿಕ್ಕೆ ಇಷ್ಟು ಕಷ್ಟ ಆಗಿಲ್ಲ. ಈಗ ವರ್ಡ್ ಹೇಳಿದ್ರಲ್ಲ, ಅದು ನನ್ನ 10 ವರ್ಷದ ಹೋರಾಟದಲ್ಲಿ ನಾಡಿನ ಜನರ ಮತ್ತು ರಾಷ್ಟ್ರದ ಜನರ ಅಭಿಮಾನದ ಅಭಿಮಾನಿ ನಾನು. ನನ್ನ ಅಭಿಮಾನ ಅಂತ ಅವ್ರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾರೆ ನಿಮ್ಮ ಅಭಿಮಾನದ ಅಭಿಮಾನಿ ನಾನು. ನೀವು ನನ್ನ ಅಭಿಮಾನ ಪ್ರೀತಿ ಕೊಟ್ಟಿದ್ರಲ್ಲ, ಹಾಗಾಗಿ ನಿಮ್ಮ ಅಭಿಮಾನಕ್ಕೆ ನನ್ನ ನಮಸ್ಕಾರಗಳು. ನಾನು ಯಾವಾಗ ಅದನ್ನು ಪ್ರೀತಿಸ್ತೀನಿ, ಗೌರವಿಸ್ತೀನಿ. ನಾನು ಕೆಲಸ ಮಾಡ್ತಾ ಇರ್ತೀನಿ. ನಿಮ್ಮ ಅಭಿಮಾನ, ನಿಮ್ಮ ಪ್ರೋತ್ಸಾಹ ಇದೇ ರೀತಿಯಲ್ಲಿ ನಾನು ಒಂದು ಹೆಣ್ಣು ಮಗ ರಕ್ಷಣೆಗೋಸ್ಕರ ನನ್ನ ಹೋರಾಟವನ್ನು ನಾನು ಮಾಡ್ತೀನಿ ಅಷ್ಟೇ. ಸರ್ ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಸರ್ ಮತ್ತೆ ಬೆಂಗಳೂರಿಗೆ ಬಂದಾಗ ಇನ್ನಷ್ಟು ವ್ಯವಸ್ಥಿತವಾದ ಒಂದು ಪ್ರೆಸೆಂಟೇಷನ್ ಕೂಡ ಕೊಡಬೇಕು. ಏನು ಸಮಸ್ಯೆ ಆಗ್ತಿದೆ, ಇದು ಜನರಲ್ಲ ಟಾಕ್ ಮಾಡಿದ್ವಿ, ಅಂಕಿಅಂಶಗಳೊಂದಿಗೆ ಏನು ಸಮಸ್ಯೆ ಇದೆ ಇದು. ಯಾಕಂದರೆ ಇಷ್ಟೊಂದು ಆಧುನಿಕ ಪ್ರಪಂಚ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಥ ಪ್ರಪಂಚದಲ್ಲಿ ಕುತ್ಕೊಂಡು ನಾವು ಮತ್ತು ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ದೀವಿ, ಹೆಣ್ಣು ಮಕ್ಕಳಿಗೆ ಗೌರವಿಸ್ತಾ ಇಲ್ಲ, ಹೆಣ್ಮಕ್ಳ ಮೇಲೆ ಹರಾಸ್ಮೆಂಟ್ ನಡೀತಾ ಇದೆ, ಲೈಂಗಿಕ ಶೋಷಣೆಗಳಾಗ್ತಾ ಇದೆ. ಯಾವ ಜಗತ್ತಲ್ಲಿ ಹೋಗ್ತಾ ಇದ್ದೀವಿ, ಒಂದು ನಾವೇನಾದರೂ ನಾಗರಿಕತೆ ಕಡೆ ಹೋಗ್ತಾ ಇದ್ವೋ, ಅನಾಗರಿಕತೆ ಕಡೆ ಹೋಗ್ತಾ ಇದ್ವೋ ಪ್ರಶ್ನೆ ಮಾಡ್ಕೊಳ್ಳೋ ಸ್ಥಿತಿ ಬಂದಿದೆ. ಅಂಥ ಟೈಮಲ್ಲಿ ಇಂಥವ್ರ ಸಂಖ್ಯೆ ಹೆಚ್ಚಿಗೆ ಆಗಬೇಕು. ನಾವು ಕೂಡ ಸದಾ ಇವರ ವಿಚಾರಗಳಲ್ಲಿದ್ದೀವಿ, ಬಟ್ ತೊಡಗ್ಕೊಳ್ಳೋಕ್ಕಾಗ್ತಾ ಇಲ್ಲ ಇಂಥ ಹೋರಾಟಗಳಲ್ಲಿ. ಅವರಿಗೆ ಸದಾ ಬ್ಯಾಕ್ ಎಂಡಲ್ಲಿ ಬೆಂಬಲಿಸ್ತೀವಿ. ಮತ್ತು ಸಾಧನದಲ್ಲಿ ಯಾವಾಗಲೂ ಈ ಥರ ವಿಚಾರಗಳು, ಸಾಮಾಜಿಕ ಕಳಕಳಿಯ ವಿಚಾರಗಳಿಗೆ ಬೆಂಬಲ ಇರುತ್ತೆ. ಜಕ್ಕಾಲಿ ಸರ್ ಅವರಿಗೆ ನಮ್ಮ ತನು ಮನ ಧನ ಸಹಕಾರ ಸದಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಎಂಡ್ ಮಾಡ್ತಾಯಿದ್ದೀವಿ. ನಮಸ್ಕಾರ.